ನಮಸ್ಕಾರ. ಯು ಚಾನಲ್ ಹಾಗೂ ಆಟಿಸಮ್ ಸೊಸೈಟಿ ಉಡುಪಿ ಇದರ ಸಹಯೋಗದಲ್ಲಿ ನಡೆಸಲಾಗುವ ಆಟಿಸಮ್ ಅರಿವಿನ ಹರಿವು ಮಾಸಿಕ ಸಂಚಿಕೆ 7ಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಆಟಿಸಮ್ ಇರುವ ಮಕ್ಕಳ ಚಿಕಿತ್ಸೆಯಲ್ಲಿ ಥೆರಪಿ ಹಾಗೂ ಔಷಧಗಳ ಪಾತ್ರಗಳ ಬಗ್ಗೆ ಮಾಹಿತಿಗಳನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಈ ಎಲ್ಲ ಮಾಹಿತಿಗಳನ್ನು ನೀಡಲು ಡಾಕ್ಟರ್ ಶಿಲ್ಪಾ ಹೆಗ್ಡೆ ಇವರು ಬಂದಿದ್ದಾರೆ. ಇವರು ಮುಂಬೈನ ಅತ್ಯಂತ ಹಳೆಯ ಮೆಡಿಕಲ್ ಕಾಲೇಜುಗಳಲ್ಲಿ ಒಂದಾದ ಗ್ರ್ಯಾಂಟ್ ಗವರ್ಮೆಂಟ್ ಹಾಸ್ಪಿಟಲ್ ಹಾಗೂ ಜೆ ಗ್ರೂಪ್ ಆಫ್ ಹಾಸ್ಪಿಟಲ್ನಿಂದ ಪೀಡಿಯಾಟ್ರಿಕ್ಸ್ನಲ್ಲಿ MD ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಹಾಗೂ ಇವರು ಮುಂಬೈನ ಲೋಕಮಾನ್ಯ ತಿಲಕ್ ಮುನ್ಸಿಪಲ್ ಮೆಡಿಕಲ್ ಕಾಲೇಜ್ ಹಾಗೂ ಜನರಲ್ ಹಾಸ್ಪಿಟಲ್ ಸಯನ್ನಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಹಾಗೂ ನ್ಯೂರೋ ಡೆವಲಪ್ಮೆಂಟ್ನಲ್ಲಿ ಫೆಲೋಶಿಪ್ಪನ್ನು ಹೊಂದಿದ್ದಾರೆ. ಬನ್ನಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನೀವು ಆಟಿಸಮ್ ಇರುವ ಮಕ್ಕಳ ಚಿಕಿತ್ಸೆಯಲ್ಲಿ ಥೆರಪಿ ಹಾಗೂ ಔಷಧಿಗಳ ಬಗ್ಗೆ ಮಾಹಿತಿಗಳನ್ನು ನೀಡಲಿಕ್ಕಿದ್ದೀರಿ. ಯಾಕಂತ ಹೇಳಿದರೆ ಇವತ್ತು ಈ ಎಲ್ಲ ಆಟಿಸಮ್ ಇರುವ ಮಕ್ಕಳ ಪೇರೆಂಟ್ಸ್ಗಳಿಗೆ ಒಂದು ಆತಂಕ ಇರ್ತದೆ, ಇದರಲ್ಲಿ ಥೆರಪಿ ಮುಖ್ಯನಾ ಅಥವಾ ಔಷಧದ ಪಾತ್ರ ಮುಖ್ಯನಾ ಅಂತೇಳಿ. ಸೊ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಈಗ ಇಲ್ಲಿವರೆಗೆ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಆಟಿಸಮ್ ಅಂದರೆ ಏನು ಅಂತ ಅಂದ್ಕೊಂಡು. ಆಟಿಸಮ್ ಅಂದ್ಕೊಳ್ಳೆ ಇದು ಬೆಳವಣಿಗೆಯಲ್ಲಿ ಕಾಣುವಂಥ ತೊಂದರೆ. ಆ ತೊಂದರೆಗೆ ಯಾವಾಗ ನಾವು ಬೆಳವಣಿಗೆ ಅಂತ ಹೇಳ್ತೇವೋ ಆವಾಗ ಅದಕ್ಕೆ ಯಾವುದೇ ಒಂದು ರೀತಿಯಾದ ಮದ್ದು ಮೆಡಿಸಿನ್ ಅಂತ ಅನ್ನೋದು ಇರೋದಿಲ್ಲ. ಸೊ ಇದರಲ್ಲಿ ಬೇಕಾಗುವಂತಹ ಮುಖ್ಯ ಪಾತ್ರ ವಹಿಸುವಂಥದ್ದು ಅಂತ ಅಂದರೆ ಅದು ಥೆರಪೀಸ್. ಅದರಲ್ಲಿ ಬೇರೆ ಬೇರೆ ರೀತಿಯಾದ ಥೆರಪೀಸ್ ಇರ್ತದೆ. ಅದಕ್ಕೆ ಹೇಳಬೇಕು ಅಂತಂದರೆ ಒಂದು ಆಕ್ಯುಪೇಷನಲ್ ಥೆರಪಿ ಇರಬಹುದು, ಅಪ್ಲೈಡ್ ಬಿಹೇವಿಯರ್ ಅನಾಲಿಸಿಸ್ ಥೆರಪಿ ಅಂತ ಹೇಳ್ತೇವೆ. ಅದರ ಜೊತೆಗೆ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪಥಾಲಜಿ, ಕ್ಲಿನಿಕಲ್ ಸೈಕಾಲಜಿ, ಸ್ಪೆಷಲ್ ಎಜುಕೇಷನ್, ರೆಮಿಡಿಯಲ್ ಥೆರಪಿ, ಪೀಡಿಯಾಟ್ರಿಕ್ ಫಿಸಿಯೋಥೆರಪಿ, ಈ ರೀತಿಯಾದ ಬೇರೆ ಬೇರೆಯಾದ ಥೆರಪಿಗಳಿರ್ತದೆ. ಸೊ ಒಂದೊಂದೇ ಹೇಳಬೇಕು ಅಂತ ಅಂದರೆ ಈಗ ಆಟಿಸಮ್ನ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿನ ನಾವು ತುಂಬ ನೋಡ್ತೇವೆ. ಅಂತಂದರೆ ಅವರು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಕಂಟಿನ್ಯೂಸ್ ಆಗಿ ಆಚೆ ಈಚೆ ಓಡಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆಟಿಸಮ್ನ ಮಕ್ಕಳಿಗೆ ಸೌಂಡಿನ ಇರಿಟೇಷನ್, ಸೌಂಡ್ ಕೇಳಿದ ಕೂಡಲೇ ಕಿವಿ ಮುಚ್ಕೊಳ್ಳೋ ಅಂಥದ್ದಿರಬಹುದು, ಅಥವಾ ತುದಿಗಾಲಲ್ಲಿ ನಡೆಯೋ ಅಂಥದ್ದಿರಬಹುದು. ಅವರಿಗೆ ಯಾವುದೇ ಒಂದು ವಿಷಯವನ್ನು ಚೂವ್ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗೋ ಅಂಥದ್ದು. ಫೋಕಸ್ ಇರೋದಿಲ್ಲ, ಕಾನ್ಸಂಟ್ರೇಷನ್ ಇರೋದಿಲ್ಲ ಯಾವುದೇ ಒಂದು ವಿಷಯದಲ್ಲಿ ಅವರು ಮಾಡಬೇಕು ಅಂತಂದರೆ. ಸೊ ಈ ಎಲ್ಲ ಏರಿಯಾವನ್ನು ಕವರ್ ಮಾಡೋದಕ್ಕೆ, ಅಂದರೆ ಅವರು ಕೂತ್ಕೊಳ್ಳೋ ಹಾಗೆ ಮಾಡೋದಕ್ಕೆ, ಕೂತ್ಕೊಂಡು ಕಾನ್ಸಂಟ್ರೇಟ್ ಫೋಕಸ್ ಮಾಡೋ ಹಾಗೆ ಮಾಡೋದಕ್ಕೆ, ಅದರ ಜೊತೆಗೆ ಈ ನಾವು ಸೆನ್ಸರಿ ಪ್ರೊಸೆಸಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಈ ಸೌಂಡಿಂದು ನಾನು ಟೆಕ್ಸ್ಚರಿಂದ ಹೇಳಿದೆ. ಸೊ ಈ ಎಲ್ಲ ವಿಷಯಗಳನ್ನು ಸೆನ್ಸರಿ ಇಂಟಿಗ್ರೇಷನ್ ಟ್ರೈನಿಂಗ್ ಅಂತ ಕೊಡ್ತೇವೆ. ಅಂದರೆ ಅವರು ಅದರಿಂದ ಎಲ್ಲ ಸ್ವಲ್ಪ ಸೆಟ್ಲ್ ಆಗಬೇಕು. ಆ ರೀತಿಯಾದ ಇದೆಲ್ಲ ತೊಂದರೆಗಳಿಗೇನು ನಾವು ಟ್ರೀಟ್ಮೆಂಟ್ ಕೊಡ್ತೇವೋ ಅದಕ್ಕೆ ಬೇಕಾಗುವಂಥದ್ದು ಆಕ್ಯುಪೇಷನಲ್ ಥೆರಪಿ ಅನ್ನುವಂಥದ್ದು. ಅದರ ಜೊತೆಗೆ ಮತ್ತೆ ಮುಂದೆ ಅವರಲ್ಲಿ ಇರುವಂಥ ತೊಂದರೆ ಅಂತಂದರೆ ಮಾತಿನ ಬೆಳವಣಿಗೆಯಲ್ಲಿ ಹಿಂದೆ ಇರ್ತಾರೆ. ಅವರ ಐ ಕಾಂಟ್ಯಾಕ್ಟ್ ಇರೋದಿಲ್ಲ, ತುಂಬ ನಡವಳಿಕೆಯಲ್ಲಿ ತೊಂದರೆಗಳಿರ್ತದೆ, ಬೇರೆಯವ್ರ ಜೊತೆಗೆ ಹೇಗೆ ಮಿಂಗಲ್ ಆಗಬೇಕು ಅಂತ ಗೊತ್ತಾಗೋದಿಲ್ಲ. ಇಮಿಟೇಷನ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ಈಗ ಒಂದು ಮಗು ಹುಟ್ಟಿದ ನಂತರ ಅವರು ಕಲಿತಾ ಹೋಗೋದು ಬೇರೆ ಯಾವುದೋ ಒಬ್ಬರನ್ನು ಮಾಡೋದನ್ನು ನೋಡಿ ಕಾಪಿ ಮಾಡಿ ಕಲಿಯೋ ಅಂಥದ್ದು. ಅದಕ್ಕೆ ಇಮಿಟೇಷನ್ ಸ್ಕಿಲ್ಸ್ ಕೂಡ ಇರೋದಿಲ್ಲ. ಸೊ ಇದನ್ನೆಲ್ಲದನ್ನು ಕಲಿಸ್ಲಿಕ್ಕಾಗಿ ಒಂದು ABA ಅಪ್ಲೈಡ್ ಬಿಹೇವಿಯರ್ ಅನಾಲಿಸಿಸ್ ಥೆರಪಿ, ಅದು ಒಂದು ಅಮೇರಿಕನ್ ಬೇಸ್ಡ್ ಪ್ರೋಗ್ರಾಮ್. ಅಮೇರಿಕದಲ್ಲಿ BCBA ಅಂತ ಬೋರ್ಡ್ ಇದೆ. ಅದರ ಬೋರ್ಡ್ ಅಂಡರ್ ಸರ್ಟಿಫೈಡ್ ಆದ ಪರ್ಸನ್ ಅಂಡರ್ ನಡೆಯೋ ಅಂಥ ಪ್ರೋಗ್ರಾಮ್. ಅದು ಒಂದು ತುಂಬ ಒಳ್ಳೆಯ ಪ್ರೋಗ್ರಾಮ್. ಅದರಲ್ಲಿ ತುಂಬ ಈ ಮಾತಿನ ಬೆಳವಣಿಗೆ ಹೆಚ್ಚಾಗ್ತದೆ, ಅವರ ಬಿಹೇವಿಯರ್ ಕೂಡ ಒಳ್ಳೆಯದಾಗ್ತಾ ಬರ್ತದೆ, ಅವ್ರು ಕೂತ್ಕೊಳ್ಳೋದನ್ನು ಕಲಿತಾರೆ. ಅದೆಲ್ಲದು ಇಂಪ್ರೂವ್ ಆಗ್ತಾ ಬಂದವಾಗ ನೆಕ್ಸ್ಟ್ ಸ್ಟೆಪ್ ಇಸ್ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪಥಾಲಜಿ. ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪಥಾಲಜಿಯಲ್ಲಿ ಅವರು ಮುಖ್ಯವಾಗಿ ಅವರು ವರ್ಕ್ ಮಾಡೋ ಅಂಥದ್ದು ಅಂತಂದರೆ ಕಮ್ಯುನಿಕೇಷನ್ ಮೇಲೆ, ಮಾತಾಡೋದು, ವರ್ಡ್ಸನ್ನು ಹೇಗೆ ಬಿಲ್ಡ್ ಮಾಡಬೇಕು, ಸೆಂಟೆನ್ಸಸ್ಸನ್ನು ಹೇಗೆ ಬಿಲ್ಡ್ ಮಾಡಬೇಕು. ಸೊ ಇದೆಲ್ಲ ಬೇಕಾಗ್ತದೆ. ಅದರ ಜೊತೆಗೆ ಅವರಿಗೆ ಇವಾಗ ನಡಿಬೇಕಾದ್ರೆ ಈಗ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಪ್ರೈಮರಿ ಆಟಿಸಮ್ ಇರಬಹುದು, ಅಂದರೆ ಆಟಿಸಮ್ ಆಗಿಯೇ ಅವರಿಗೆ ಬರೀ ಅದು ಒಂದೇ ತೊಂದರೆಗಳಿರಬಹುದು. ಇಲ್ಲ ಅಂತಂದರೆ ಕೆಲವೊಂದು ಮಕ್ಕಳಲ್ಲಿ ಈವನ್ ಡೆವಲಪ್ಮೆಂಟಲ್ ಡಿಲೇ ಇರುತ್ತೆ. ಡೆವಲಪ್ಮೆಂಟಲ್ ಡಿಲೇ ಅಂತ ಅಂದರೆ ಬಾಕಿ ಎಲ್ಲ ಮೈಲ್ ಸ್ಟೋನಲ್ಲಿಯೂ ಕೂಡ ಹಿಂದೆ ಇರೋ ಅಂಥದ್ದು, ಅಥವಾ ಯಾವುದೇ ಒಂದು ಸಿಂಡ್ರೋಮಿನ ಜೊತೆಗೆ ಅದು ಜೊತೆಯಾಗಿ ಬರುವಂಥದ್ದು. ಅದಕ್ಕೆ ನಾವು ಹೇಳ್ತೇವೆ ಸೆಕೆಂಡರಿ ಆಟಿಸಮ್ ಅಂತ. ಆ ರೀತಿಯಾದ ಏನಾದರೂ ತೊಂದರೆ ಇದ್ದರೆ ಆವಾಗ ನಮಗೆ ಫಿಸಿಯೋಥೆರಪಿಯ ಹೆಲ್ಪ್ ಕೂಡ ಬೇಕಾಗುತ್ತೆ.
ಫಾರ್ ಎಕ್ಸಾಂಪಲ್ ಇವಾಗ ತುದಿಗಾಲಲ್ಲಿ ನಡೀತಾರೆ ಅಂತ ಹೇಳಿದೆ ನಾನು. ತುದಿಗಾಲಲ್ಲಿ ನಡೀತಾ ಇದ್ದರೆ ಅದಕ್ಕೆ ಹಿಂದಿನ ಕಾಲಿನ ಇದೆಲ್ಲ ಟೈಟ್ ಆಗ್ತಾ ಬರುತ್ತೆ. ಅದನ್ನೆಲ್ಲ ನಾವು ಬೆಟರ್ ಮಾಡೋದಕ್ಕೆ ಬೇಕಾಗುವಂಥದ್ದು ಪೀಡಿಯಾಟ್ರಿಕ್ ಫಿಸಿಯೋಥೆರಪಿ. ದೊಡ್ಡವರ ಫಿಸಿಯೋಥೆರಪಿ ಅಲ್ಲ, ಮಕ್ಕಳಲ್ಲಿಯೇ ಸ್ಪೆಷಲೈಸ್ ಮಾಡಿರೋ ಅಂಥ ಪೀಡಿಯಾಟ್ರಿಕ್ ಫಿಸಿಯೋಥೆರಪಿ ಸಪೋರ್ಟ್ ಬೇಕಾಗುತ್ತೆ. ಅದರ ಜೊತೆಗೆ ಮಗು ದೊಡ್ಡಾಗ್ತಾ ಹೋದಾಗ ಈಗ ಸ್ಕೂಲಿಗೆ ಹಾಕ್ತೇವೆ. ಸ್ಕೂಲಿಗೆ ಹಾಕಬೇಕು ಅಂತ ಅಂದರೆ ಅದರ ಮೊದಲು ಅವರಿಗೆ ಎಜುಕೇಷನ್ ಬಗ್ಗೆ ಗೊತ್ತಿರಬೇಕು. ಸೊ ಅವರಿಗೆ ನೀವು ಎಲ್ಲ ಮಕ್ಕಳಿಗೆ ಹೇಳಿದಾಗೆ ಒಂದು ರೀತಿಯಿಂದ ಓಕೆ ಲೆಟರ್ ಎ ಬರೀರಿ, ಬಿ ಬರೀರಿ, ಅವರಿಗೆ ಅದಷ್ಟು ಗೊತ್ತಾಗೋದಿಲ್ಲ ಹೇಗೆ ಮಾಡಬೇಕು ಅಂತ. ಸೊ ಅದಕ್ಕಾಗಿ ಅವರಿಗೆ ಸ್ಪೆಷಲ್ ಎಜುಕೇಷನ್ ಅಂತ ಅನ್ನುವಂತಹ ಸ್ಪೆಷಲೈಸೇಷನ್ ಇಂದು ರೆಮಿಡಿಯಲ್ ಥೆರಪಿ ಅನ್ನುವ ಸಪೋರ್ಟ್ ಕೂಡ ಬೇಕಾಗುತ್ತೆ. ಅದೇ ಜೊತೆಗೆ ಮುಂದೆ ಈಗ ಕೆಲವೊಂದು ಮಕ್ಕಳನ್ನ ನಾವು ನೋಡ್ತೇವೆ, ತುಂಬ ಜನ ಮಕ್ಕಳನ್ನ ಇವಾಗ ನಾವು ಅರ್ಲಿ ಫೇಸಲ್ಲಿ ಪಿಕ್ ಮಾಡೋದಿಲ್ಲ, ಲೇಟರ್ ಏಜಲ್ಲಿ ಇದನ್ನ ಪಿಕ್ ಮಾಡ್ತೇವೆ, ತೊಂದರೆಗಳು ಕಂಡು ಬರುತ್ತೆ. ಆ ಟೈಮಲ್ಲಿ ಕೆಲವೊಂದು ಸರಿ ಅವರಿಗೆ ಬಿಹೇವಿಯರಲ್ ಪ್ರಾಬ್ಲಮ್ ಇರೋದ್ರನ್ನ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಇರಬಹುದು, ಕ್ಲಿನಿಕಲ್ ಸೈಕಾಲಜಿ ಹೆಲ್ಪ್ ಬೇಕಾಗುವಂಥದ್ದು. ಇದೆಲ್ಲದನ್ನು ಮಾಡಿದ ನಂತರ ಕೂಡ ಅವರಿಗೆ ನಾವು ಈಗ ನೋಡಿ ಇಂಡಿವಿಜುವಲ್ ಇದೆಲ್ಲ ನಾನು ಏನೇನು ಥೆರಪಿ ಹೇಳಿದ್ನೋ ಈ ಎಲ್ಲ ಥೆರಪಿ ಕೂಡ ಇಂಡಿವಿಜುವಲ್ ಆಗೇ ಆಗಬೇಕು. ಅಂದರೆ ಒಂದು ಮಗುವಿಗೆ ಸರಿಯಾದ ಒಂದು ಅಸೆಸ್ಮೆಂಟನ್ನು ಮಾಡಿ ಅವರಿಗೆ ಬೇಕಾದಂಥ ಇಂಡಿವಿಜುವಲೈಸ್ಡ್ ಪ್ಲ್ಯಾನನ್ನು ಮಾಡಿ ಆ ಪ್ಲ್ಯಾನಿಗೆ ತಕ್ಕ ಹಾಗೆ ನಾವು ಅವ್ರಿಗೆ ಏನು ಮಾಡಬೇಕಾಗುತ್ತೆ, ಟ್ರೈನಿಂಗ್ ಕೊಡಬೇಕಾಗುತ್ತೆ. ಈಗ ಆ ಟ್ರೈನಿಂಗನ್ನು ಕೊಟ್ಟ ನಂತರ ಇಟ್ ಈಸ್ ಅವರ ಇಂಡಿವಿಜುವಲಲ್ಲಿ ಏನೇನು ಹಿಂದೆ ಬಿದ್ದಿದೆಯೋ ಅದನ್ನು ಬೆಟರ್ ಮಾಡಲಿಕ್ಕೆ ಕೊಡುವಂಥದ್ದು ಟ್ರೈನಿಂಗ್. ಅದರ ನಂತರ ಅವರನ್ನು ನಾವು ಸೊಸೈಟಿಯಲ್ಲಿ ಮಿಂಗಲ್ ಮಾಡಬೇಕಲ್ವ. ಅವರಿಗೆ ಯಾವ ರೀತಿಯಿಂದ ಹೋಗಿ ಫ್ರೆಂಡ್ಸ್ ಮಾಡ್ಕೊಳ್ಬೇಕು, ಯಾವ ರೀತಿಯಿಂದ ಅವರು ಹೋಗಿ ಬೇರೆಯವರನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಅದನ್ನು ಈಗ ಸ್ಕೂಲಿಗೆ ಹಾಕಬೇಕು ಅಂತಂದರೆ ಬೇರೆ ಮಕ್ಕಳ ಜೊತೆಗೆ ಅವರು ಹೇಗೆ ಮಿಂಗಲ್ ಆಗಬೇಕು, ಸ್ಕೂಲಿಗೆ ಒಂದು ಪ್ರೀ ರಿಕ್ವೆಸಿಟ್ಸ್ ಇರುತ್ತೆ. ಅಂದರೆ ಅವರು ಸ್ಕೂಲಿಗೆ ಹೋಗೋದಕ್ಕೆ ಏನೇನು ಪ್ರಿಪೇರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ವಾಶ್ರೂಮ್ ನೀಡ್ಸನ್ನು ಹೇಳೋದಕ್ಕೆ ಬರಬೇಕು. ಅವರಿಗೆ ಹೇಳಿದ್ದನ್ನು ಈಗ ಟೀಚರ್ ಬುಕ್ ಹೇಳಿದ್ರು, ಈ ಬುಕ್ಕನ್ನು ತೆಗೆದಿಟ್ಕೊಳ್ಬೇಕು ಅಂತಂದರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ ಈ ಎಲ್ಲ ಸ್ಟೆಪ್ಸನ್ನು ಪ್ರೀ ರಿಕ್ವೆಸಿಟ್ಸನ್ನು ಕಲಿಸೋದಕ್ಕೆ ಅವರಿಗೆ ಒಂದು ಸ್ಕೂಲ್ ರೆಡಿನೆಸ್ ಕೂಡ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಒಂದು ಗ್ರೂಪ್ ಸೆಷನ್ಸ್ ಅಂತ ಇರುತ್ತೆ. ಈ ರೀತಿಯ ಮಕ್ಕಳನ್ನ ಎಲ್ಲ ಒಂದು ಗ್ರೂಪಲ್ಲಿ ಅವರಿಗೆ ಇಂಡಿವಿಜುವಲ್ ಆಗಿ ಯಾವ ರೀತಿಯಿಂದ ಕಲ್ತ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ಬೇಕಾಗುತ್ತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ಮೆಡಿಸಿನ್ನಿಗೆ ರೋಲ್ ಇದೆ. ಮೆಡಿಸಿನ್ನಿಗೆ ಎಲ್ಲೆಲ್ಲಿ ನಾವು ಕೊಡಬೇಕು, ಕೆಲವೊಂದು ಸರಿ ಮೆಡಿಸಿನ್ ಕೊಡಲೇಬೇಕಾಗುತ್ತೆ. ವಿತೌಟ್ ಮೆಡಿಸಿನ್ ಡೈರೆಕ್ಟಾಗಿ ಥೆರಪಿಯಿಂದ ವರ್ಕ್ ಆಗೋದಿಲ್ಲ. ಅದಕ್ಕೆ ಮೆಡಿಸಿನ್ನಿನ ರೋಲು ಇರುತ್ತೆ ಮತ್ತು ಥೆರಪಿಯ ರೋಲು ಇರುತ್ತೆ. ಅದಕ್ಕೆ ಸರಿಯಾಗಿ ಅವರು ಹೋಗಿ ಒಂದು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್, ಬೆಳವಣಿಗೆ ಮಕ್ಕಳ ಡಾಕ್ಟರ್ನ ಭೇಟಿ ಆದರೆ ಅದಕ್ಕೆ ಸರಿಯಾಗಿ ಅವರು ತಿಳ್ಕೊಂಡು ಯಾವ ಥೆರಪಿ ಬೇಕು. ಮತ್ತು ಥೆರಪಿಯಲ್ಲಿ ಕೂಡ ಫ್ರೀಕ್ವೆನ್ಸಿ ಇರುತ್ತೆ. ಈಗ ಒಂದು ಮಗುವಿಗೆ ಒಂದು ಥೆರಪಿಯನ್ನು ದಿನದಲ್ಲಿ, ವಾರದಲ್ಲಿ 2 ದಿನವೋ ಅಥವಾ ವಾರದಲ್ಲಿ ಪ್ರತಿದಿನ ಬೇಕು, ಯಾವ ರೀತಿಯಿಂದ ಬೇಕು, ಮಗುವಿಗೆ ಪ್ರಾಬ್ಲಮ್ಸ್ ಎಷ್ಟುಂಟು ಅದೆಲ್ಲದನ್ನು ನೋಡಿ ಹೇಳೋ ಅಂಥದ್ದು. ಓಕೆ, ನೀವು ಹೇಳುವ ಹಾಗೆ ಚಿಕಿತ್ಸೆ ಹಾಗೂ ಮೆಡಿಸಿನ್, ಥೆರಪಿ ಮತ್ತು ಮೆಡಿಸಿನ್ ಎರಡೂ ಬೇಕಾಗುತ್ತೆ. ಸೊ ಇವೆರಡು ಹೇಗೆ ಒಂದಕ್ಕೊಂದು ಪೂರಕ ಆಗಿರ್ತದೆ? ಇವಾಗ ನೋಡಿ, ಒಂದು ಮಗು ಈಗ ತುಂಬ ಹೈಪರ್ ಇದ್ದಾರೆ ಅಂತ ಅಂದ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ತಾ ಇಲ್ಲ, ತುಂಬ ಅಗ್ರೆಸಿವ್ ಬಿಹೇವಿಯರ್ ಇದೆ ಅವರದ್ದು. ಸೊ ಆ ರೀತಿಯಿಂದ ಇರಬೇಕಾದ್ರೆ ಆ ಮಗುವಿಗೆ ನಾವು ಡೈರೆಕ್ಟಾಗಿ ಥೆರಪಿಗೆ ಹಾಕಿದವಾಗ ಥೆರಪಿಸ್ಟು ಕೂಡ ಅವರಲ್ಲಿ ಇಂಪ್ರೂವ್ಮೆಂಟ್ ತರಲಿಕ್ಕೆ ಅವರದ್ದು ಕೂಡ ಎಫರ್ಟ್ಸ್ ಹಾಕಿ ಆ ಥೆರಪಿಯಿಂದ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಏನಿದೆ ನೋಡಿ, ಅದಕ್ಕೆ ತುಂಬ ಟೈಮ್ ತಗೊಳ್ತದೆ. ಸೊ ಅದು ತುಂಬನೇ ಇದ್ದು ಕಂಡೀಷನ್ನಲ್ಲಿ ಸ್ವಲ್ಪ ಸಿವಿಯರಿಟಿ ಹೆಚ್ಚಿದ್ರೆ ಅಥವಾ ಈ ಹೈಪರ್ ಆಕ್ಟಿವಿಟಿ ಅನ್ನೋದೆಲ್ಲ ತುಂಬ ಹೆಚ್ಚಿದ್ರೆ ಅದಕ್ಕೆ ಮತ್ತೆ ಆವಾಗ ನಾವು ಮದ್ದು ಹಾಕಬೇಕಾಗತ್ತೆ. ಅಷ್ಟೇ ಅಲ್ಲದೆ ಈ ಆಟಿಸಮ್ ಮಕ್ಕಳಲ್ಲಿ ತುಂಬ ಜನ ಮಕ್ಕಳಲ್ಲಿ ನಿದ್ದೆ ಪ್ರಾಬ್ಲಮ್ ಇರ್ತದೆ. ಸೊ ಅವರಿಗೆ ಸರಿಯಾಗಿ ನಿದ್ದೆ ಆಗೋದಿಲ್ಲ. ಅವರು ಮಿಡ್ ನೈಟ್, ಲೇಟ್ ನೈಟ್, ಅರ್ಲಿ ಮಾರ್ನಿಂಗ್ವರೆಗೂ ಕೂಡ ಎಚ್ಚರಿಟ್ಕೊಂಡು ಬೆಳಗ್ಗೆ ಹೊತ್ತು ಮಲಗೋ ಅಂಥದ್ದು. ಸೊ ಈ ರೀತಿಯಾದ ನಿದ್ದೆಯಲ್ಲಿ ಇರುವಂತಹ ತೊಂದರೆಗಳೆಲ್ಲ ಇತ್ತು ಅಂದರೆ ಮತ್ತೆ ಅದಕ್ಕೆ ಮದ್ದನ್ನು ನಾವು ಕೊಡಲೇಬೇಕು. ಮದ್ದನ್ನು ಕೊಟ್ಟು ಮಗುವಲ್ಲಿ ನಿದ್ದೆ ಸರಿಯಾಗಿ ಆಯಿತು ಅಂತ ಅಂದರೆ ಅವರ ಕಾನ್ಸಂಟ್ರೇಷನ್ ಇರಬಹುದು, ಅವರ ರೆಸ್ಟ್ಲೆಸ್ನೆಸ್ ಇರ್ಬೋದು, ಅದೆಲ್ಲದೂ ಕೂಡ ಸೆಟ್ಲ್ ಆಗುತ್ತೆ. ಓಕೆ, ಮತ್ತು ಈ ಚಿಕಿತ್ಸೆಯಲ್ಲಿ ಥೆರಪಿ ಮತ್ತು ಔಷಧಿಗಳಿಗೆ ಇರುವ ವ್ಯತ್ಯಾಸ ಏನು, ಅದು ಯಾವ ರೀತಿಯಾಗಿರ್ತದೆ ಅಂತೇಳಿ? ಅದೇ ಇವಾಗ ನಾನು ಹೇಗೆ ಹೇಳಿದೆ, ಈಗ ಮದ್ದು, ಈಗ ಮೆಡಿಸಿನ್ ಯಾವ ಕಂಡೀಷನಿಗೆ ಕೊಡಬೇಕು. ಈಗ ಲೈಕ್ ತುಂಬ ಹೈಪರ್ ಆಕ್ಟಿವಿಟಿ ಇದ್ದರೆ ಮದ್ದು ಬೇಕು. ಎಗ್ರೆಸಿವ್ ಬಿಹೇವಿಯರ್, ಹೋಗಿ ಈಗ ಬೇರೆಯವ್ರ ಜೊತೆಗೆ ಎಗ್ರೆಸಿವ್ ಆಗಿ ನಡ್ಕೊಳ್ತಿದ್ದಾರೆ, ಬೇರೆಯವ್ರಿಗೆ ಏನೋ ತೊಂದರೆ ಕೊಡ್ತಾ ಇದ್ದಾರೆ, ಆವಾಗ ಕೂಡ ಮದ್ದು ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇವಾಗ ಅವರಿಗೆ ನಿದ್ದೆಯಲ್ಲಿ ಪ್ರಾಬ್ಲಮ್ ಇದ್ದರೆ ಮದ್ದು ಬೇಕಾಗುತ್ತೆ. ಅದೇ ರೀತಿ ಅವರಿಗೆ ಏನಾದ್ರು ಎಪಿಲೆಪ್ಸಿಯ ತೊಂದರೆ
ತೊಂದರೆ ಇರೋವಂಥ ಚಾನ್ಸಸ್ ಇರುತ್ತೆ, ಫಿಟ್ಸಿನ ಪ್ರಾಬ್ಲಮ್ ಅದ್ರ ಜೊತೆಗೆ. ಸೊ ಆವಾಗ ಕೂಡ ನಾವು ಮದ್ದು ಕೊಡಲೇಬೇಕಾಗುತ್ತೆ. ಸೊ ಮದ್ದಿಗೆ ಅದರದ್ದೇ ಆದ ರೋಲ್ ಇದೆ. ಅದನ್ನು ನಾವು ಡಾಕ್ಟರ್ಸ್ ಮಕ್ಕಳನ್ನು ನೋಡಿ ಅವರ ಪರೀಕ್ಷೆ ಮಾಡಿ ಅವರಿಗೆ ಏನು ಕೊಡಬಹುದು ಅಂತ ಅನ್ನೋದನ್ನು ನೋಡಿಕೊಂಡು ಆ ಡೋಸೇಜ್ ಪ್ರಕಾರ ನಾವು ಅವರಿಗೆ ಕೊಡಬೇಕಾಗುತ್ತೆ. ಆವಾಗ ಅವ್ರು ಅದರಲ್ಲಿ ಸೆಟ್ಲ್ ಆದರೆ ಇವನ್ ಥೆರಪಿಯಲ್ಲಿಯೂ ಕೂಡ ಇಂಪ್ರೂವ್ಮೆಂಟ್ ಬೆಟರ್ ಬರೋವಂಥದ್ದು. ಬಟ್ ಮೇನ್ ಆಗಿ ನೋಡಿದರೆ ಆಟಿಸಮ್ನ ಮಕ್ಕಳಲ್ಲಿ ಮುಖ್ಯವಾಗಿ ಬೇಕಾಗಂಥದ್ದು ಈ ಎಲ್ಲ ರೀತಿಯ ಮಲ್ಟಿ ಡಿಸಿಪ್ಲಿನರಿ ಥೆರಪಿ ಅಂತ ನಾವು ಹೇಳುವಂಥದ್ದು. ಅಂದರೆ ಆ್ಯಸ್ ಎ ಟೀಮ್ ಆಗಿ ವರ್ಕ್ ಮಾಡಬೇಕು. ಈಗ ಎಲ್ಲೋ ಒಂದು ಕಡೆ ಹೋಗಿ ಬೇರೆ ಏನೋ ಒಂದು ತೊಗೊಂಡ್ರು, ಅದು ಕ್ವಾಲಿಫೈಡ್ ಥೆರಪಿಸ್ಟ್ ಇರಬೇಕು, ಕ್ವಾಲಿಫೈಡ್ ಇರಬೇಕು, ಅವರಿಗೆ ಅದರ ಬಗ್ಗೆ ನಾಲೆಜ್ ಇರಬೇಕು, ಮಕ್ಕಳಲ್ಲಿ ಹೇಗೆ ಮಾಡ್ತಿದ್ದಾರೆ, ಅದಕ್ಕೆ ತಕ್ಕ ಅಸೆಸ್ಮೆಂಟ್ ಮಾಡಿ ಅದರ ಮೇಲೆ ಒಂದು ಪ್ರಾಪರ್ ಪ್ಲ್ಯಾನನ್ನು ರೆಡಿ ಮಾಡಿ ಅದಕ್ಕೆ ತಕ್ಕ ಹಾಗೆ ಆ ಮಕ್ಕಳಿಗೆ ನಾವು ಇಂಡಿವಿಜುವಲ್ 1-to-1 ಟ್ರೈನಿಂಗ್ ಕೊಟ್ಟು ಅದನ್ನು ಸರಿ ಮಾಡುವಂಥದ್ದು. ಅದು ಪೂರ್ತಿ ಟೀಮ್ ಆಗಿ ವರ್ಕ್ ಮಾಡಬೇಕು. ಸೊ ಇಲ್ಲಿ ಏನಾದರೂ ತೊಂದರೆ ಒಂದು ಆಕ್ಯುಪೇಷನಲ್ ಥೆರಪಿಯಲ್ಲಿ ದೆನ್ ಅಲ್ಲಿ ಇದ್ದ ABA ಥೆರಪಿಸ್ಟ್ ಅವರು ಅದರ ಜೊತೆಗೆ ಸ್ಪೀಚ್ ಪ್ರತಿಯೊಬ್ಬರೂ ಕೂಡ ಅದನ್ನು ಸರಿಯಾಗಿ ನೋಡಿಕೊಂಡು ಅದನ್ನು ಸರಿಯಾಗಿ ಟ್ರೈನಿಂಗ್ ಕೊಡುವಂಥದ್ದು ಮುಖ್ಯ. ಇನ್ನು ಆಟಿಸಮ್ ಇರುವ ಮಕ್ಕಳ ಪೋಷಕರು ಥೆರಪಿ ಮತ್ತು ಮೆಡಿಸಿನನ್ನು ಆಯ್ಕೆ ಮಾಡ್ಕೊಳ್ಬೇಕಾದಾಗ ಬರುವಂತಹ ಸವಾಲುಗಳು ಅಥವಾ ಅವರು ಎದುರಿಸುವಂತಹ ಸವಾಲುಗಳು ಯಾವುದೆಲ್ಲ ಇರ್ತದೆ? ಒಂದು ಮುಖ್ಯವಾಗಿ ಅಂತ ಅಂದರೆ ಆಟಿಸಮ್ನ ತೊಂದರೆ ಇದೆ ಅಂತ ಪೇರೆಂಟ್ಸ್ಗೆ ಗೊತ್ತಾದವಾಗ ಅವರದೊಂದು ಎಕ್ಸೆಪ್ಟೆನ್ಸ್, ಅವ್ರು ಅದ್ರ ಬಗ್ಗೆ ಓಕೆ ಈಗ ನನ್ನ ಮಗುವಿಗೆ ತೊಂದರೆ ಉಂಟು ಅಂತ ಯಾವುದೇ ಒಂದು ಡಾಕ್ಟರ್ ಆಗಲಿ ಏನೊಬ್ರು ಹೇಳಿದರೆ ಅದರ ಬಗ್ಗೆ ತಿಳ್ಕೊಂಡು ಹೆಚ್ಚಿನ ತಿಳುವಳಿಕೆಯನ್ನು ಪಡ್ಕೊಂಡು ಅದಕ್ಕೆ ಮೊದಲನೇ ಸ್ಟೆಪ್ ಅವರು ತಗೊಳ್ಳೋ ಅಂಥದ್ದು ನೆಕ್ಸ್ಟ್ ಹೋಗಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ತಗೊಳ್ಳೋ ಅಂಥದ್ದು. ಈಗ ಅದಕ್ಕೆ ಫಸ್ಟ್ ಸ್ಟೆಪ್ ಈಸ್ ಎಕ್ಸೆಪ್ಟೆನ್ಸ್ ಆಯಿತು, ಓಕೆ ನನ್ನ ಮಗುವಿಗೆ ತೊಂದರೆ ಉಂಟು ಅಂತ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಅವರು ಸರಿಯಾದ ಟ್ರೀಟ್ಮೆಂಟನ್ನು ತಗೊಳ್ಬೇಕು ಅಂತಂದರೆ ಅವರಿಗೆ ಈ ಸರಿಯಾದ ಎಲ್ಲ ಮಾಹಿತಿ ಗೊತ್ತಿರಬೇಕು. ಸೊ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಅವರು ಸರಿಯಾದ ಪರ್ಸನಿಗೆ ಹೋಗಿ ಭೇಟಿಯಾಗಿ ಅದಕ್ಕೆ ಬೇಕಾದಂಥ ಮದ್ದಿನ ಏನಾರು ಅವಶ್ಯಕತೆ ಇದ್ದರೆ ಡಾಕ್ಟರ್ಸ್ ಹೇಳಿರ್ತಾರೆ ಮದ್ದಿನ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡು ಆವಾಗ ಸರಿಯಾಗಿ ಆ ಮದ್ದನ್ನು ಆ ಮಗುವಿಗೆ ಕೊಡಬೇಕು. ಅಷ್ಟೇ ಅಲ್ಲದೆ ವೆರಿ ಇಂಪಾರ್ಟೆಂಟ್ ಇಸ್ ಥೆರಪಿ. ಈ ಥೆರಪಿಯನ್ನು ಅಂದರೆ ಮೊದಲಿನ ಎಲ್ಲ ಸೆಷನಲ್ಲಿ ಹೇಳಿರ್ಬೋದು ಮ್ಯಾಮ್, ಲೈಕ್ ಆಟಿಸಮ್ ಅಂತ ಅಂದರೆ ವಿ ನೀಡ್ ಟು ಡಿಟೆಕ್ಟ್ ಇಟ್ ವೆರಿ ಅರ್ಲಿ ಅಂತ ಅಂದ್ಕೊಂಡು. ಬಿಕಾಸ್ ಯಾಕೆ ನಾವು ಹೇಳ್ತೇವೆ ಅರ್ಲಿ, ದಟ್ ಈಸ್ ಬಿಕಾಸ್ ಆಫ್ ದ ಬ್ರೈನ್ ಡೆವಲಪ್ಮೆಂಟ್. ಈ ಮಗುವಿನ ಮಿದುಳಿನ ಬೆಳವಣಿಗೆ ಮೊದಲನೇ 2 ವರ್ಷದಲ್ಲಿ ತುಂಬ ಸ್ಪೀಡಲ್ಲಿ ಆಗೋವಂಥದ್ದು. ಆವಾಗ ನಾವೇನು ಥೆರಪಿಯನ್ನು ಕೊಡ್ತೇವೋ ಆ ಥೆರಪಿಗೆ ಅದರಲ್ಲಿ ಇಂಪ್ರೂವ್ಮೆಂಟು ಕೂಡ ಅಷ್ಟು ತುಂಬ ಹೆಚ್ಚಿರ್ತದೆ. ಸೊ ಹಾಗಾಗಿ ಈ ಯಾವುದೇ ಒಂದು 2 ಅಂತಂದರೆ ಮುಗೀತು, ಈಗ ನನ್ನ ಮಗು 2 ವರ್ಷ ಕ್ರಾಸ್ ಆಗಿದೆ ಅಂದರೆ ಥೆರಪಿ ಇಂಪ್ರೂವ್ಮೆಂಟ್ ಬರೋದಿಲ್ಲ, ಆ ರೀತಿ ಅಲ್ಲವೇ ಅಲ್ಲ. ಯಾವಾಗ ಗೊತ್ತಾದರೂ ಸರಿ ಇಮಿಡಿಯೇಟ್ಲಿ ಆ ಮಗುವಿಗೆ ಸರಿಯಾದ ಥೆರಪಿಯನ್ನು ತಗೊಳ್ಳೋದು ಇಂಪಾರ್ಟೆಂಟ್. ಸೊ ಥೆರಪಿಯನ್ನು ತಗೊಳ್ಳಲಿಕ್ಕೆ ಡಿಸ್ಟೆನ್ಸ್ ಇರಬಹುದು. ಈಗ ನನ್ನ ಮನೆ ದೂರ ಇದೆ, ಎಲ್ಲೋ ಒಂದು ಹಳ್ಳಿಯಲ್ಲಿದೆ, ನನಗೆ ಹೋಗಲಿಕ್ಕೆ ಆಗೋದಿಲ್ಲ, ಆ ರೀತಿಯಿಂದ ಪೇರೆಂಟ್ಸಿಗೆ ತೊಂದರೆ ಆಗ್ಬೋದು. ಆದರೆ ಅದಕ್ಕೆ ಕೂಡ ಕೆಲವೊಂದು ಸೊಲ್ಯೂಷನ್ಸ್ ಇರುತ್ತೆ. ಅದರಲ್ಲಿ ನಾವು ಪೇರೆಂಟ್ಸಿಗೆ ಟ್ರೈನ್ ಮಾಡಬಹುದು, ಪೇರೆಂಟ್ಸಿಗೆ ನಾವು ಹೇಳಿಕೊಡ್ಬೋದು ಯಾವ ರೀತಿಯಿಂದ ಮಾಡ್ಬೋದು ಅಂತ. ಇಲ್ಲ ಆನ್ಲೈನ್ ಥೆರಪಿಸ್ಟ್ರು ಅವರು ಮನೆಯಲ್ಲಿಯೇ ತಗೊಳ್ಳೋ ಹಾಗೆ ಆಗಬಹುದು. ಇಲ್ಲ ಅಂತ ಅಂದರೆ ಅವರು ಅಟ್ಲೀಸ್ಟ್ ಟ್ರಾವೆಲ್ ಮಾಡಿ ಬರಲಿಕ್ಕಾಗತ್ತೆ ಅಂತಂದರೆ ವೀಕಲ್ಲಿ 2 times 3 times ಹೇಗೆ ಆಗುತ್ತೋ ಆ ರೀತಿಯಿಂದ ಅವರು ಈ ಎಲ್ಲದನ್ನು ಮರೆತು, ಡಿಸ್ಟೆನ್ಸ್ ಇದೆ, ದೂರ ಹೋಗಬೇಕು, ಅದನ್ನೆಲ್ಲದನ್ನು ಮರೆತು ಅದನ್ನು ಕರೆಕ್ಟಾಗಿ ಆ ಮಗುವಿಗೆ ಆ ಅರ್ಲಿ ಫೇಸಲ್ಲಿ ಟ್ರೈನಿಂಗ್ ತಗೊಳ್ಳೋ ಅಂಥದ್ದು. ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು, ಕಷ್ಟ ಆಗುತ್ತೆ ಬಂದು ಥೆರಪಿ ತೊಗೊಂಡು ಹೋಗೋ ಅಂಥದ್ದು, ಅದಕ್ಕೂ ಕೂಡ ಹೆಲ್ಪ್ಸ್ ಇರುತ್ತೆ. ಅದನ್ನು ಅವರು ಫೈಂಡ್ ಔಟ್ ಮಾಡಿ ಅವರು ಒಂದು ಹೆಜ್ಜೆ ಮುಂದೆ ತಗೊಂಡ್ರೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಎಷ್ಟೋ ಒಂದು 10 ಹೆಜ್ಜೆ ಇನ್ನೂ ರೆಡಿ ಇರ್ತಾರೆ. ಸೊ ಅವರಿಂದ ಮೊದಲು ಈ ಎಲ್ಲದೂ ತೊಂದರೆಗಳಿರ್ಬೋದು, ಮನೆಯಲ್ಲಿ ಬೇರೆಯವರಿಂದ ಸಪೋರ್ಟ್ಸ್ ಇಲ್ಲ. ತುಂಬ ಜನ ಪೇರೆಂಟ್ಸ್ ಬಂದು ಹೇಳ್ತಾರೆ, ನಾವು ಯಾವಾಗ ಆಟಿಸಮ್ ಅಂತ ಹೇಳ್ತೇವೋ ಆವಾಗ ಬೇರೆ ಪಕ್ಕದ ಮನೆಯವರೆಲ್ಲ ಹೇಳ್ತಾರೆ ಇದೇನು ಆಟಿಸಮ್ ಅನ್ನೋದೇನಿಲ್ಲ, ಚಿಂತೆ ಮಾಡಬೇಡಿ, ಮಗುವನ್ನು ಸ್ಕೂಲಿಗೆ ಹಾಕಿಬಿಡಿ ಕರೆಕ್ಟಾಗಿ ಬಿಡುತ್ತೆ ಅಂತ ಅಂದ್ಕೊಂಡು. ಸೊ ಬೆಳೀತಾ ಸರಿ ಆಗುತ್ತೆ. ಅದಲ್ಲದೆ ನೀವೇ ಲೇಟಾಗಿ ಮಾತಾಡಿದ್ರಿ, ಸೊ ಹಾಗಾಗಿ ನಿಮ್ಮ ಮಕ್ಕಳು ಲೇಟಾಗಿ ಮಾತಾಡ್ತಾರೆ, ಬೇಕಾದಷ್ಟಿದೆ. ಅದೆಲ್ಲದನ್ನು ಪಕ್ಕಕ್ಕಿಟ್ಟು ಇಲ್ಲ ನನ್ನ ಮಗುವಿಗೆ ಒಂದು ಹೆಲ್ಪ್ ಬೇಕು ಅಂತ ಅಂದ್ಕೊಂಡು ಅವರು ಒಂದು ಸ್ಟೆಪ್ ಹೆಚ್ಚು ತಗೊಂಡು ತುಂಬ ಅಡಚಣೆಗಳು ಬರುತ್ತೆ ಮ್ಯಾಮ್. ಅದೆಲ್ಲದನ್ನು ಮೀರಿ ಯಾವಾಗ ನಿಲ್ತಾರೋ ಯಾವಾಗ ರೆಗ್ಯುಲರ್ ಥೆರಪೀಸಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಅವರಿಗೆ ತುಂಬ ಪೇಷನ್ಸ್ ಬೇಕು ಮತ್ತು ತುಂಬ ರೆಗ್ಯುಲರ್ ಆಗಿ ಇರಬೇಕು. ಈಗ ವಾರಕ್ಕೆ ಒಂದು 5 ದಿನ ಥೆರಪಿ ತಗೊಳ್ಬೇಕು ಅಂದರೆ ವಾರದಲ್ಲಿ 1 ದಿನವೋ ಅಥವಾ ಒಂದು 15 ದಿನಕ್ಕೆ 1 ದಿನವೋ ಅವರು ಬಂದು ಥೆರಪಿ ತಗೊಂಡು ಹೋದರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಇದರಲ್ಲಿ ನಾವು ಹೇಳುವ ಪ್ರಕಾರ ಹೇಗಿರುತ್ತೆ ಅಂದರೆ ವಾರಕ್ಕೆ
ಪ್ರತಿ ವಾರಕ್ಕೆ ಅರೌಂಡ್ 35-40 ತಾಸಿನವರೆಗಾದರೂ ABA ಟ್ರೈನಿಂಗ್ ಆಗಬೇಕು ಅನ್ನೋದುಂಟು. ಸೊ ಆ ಇಂಟೆನ್ಸಿಟಿಯಲ್ಲಿ ಅಂದರೆ ದಿನಕ್ಕೆ ಮಿನಿಮಮ್ 4 to 5 hours ಆದರೂ ಎಫರ್ಟ್ಸ್ ಹಾಕಬೇಕಾಗತ್ತೆ ಆ ಮಕ್ಕಳಲ್ಲಿ. ಆವಾಗ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಇದರಲ್ಲಿ. ಸೊ ಆದರೆ ಅದಕ್ಕೆ ಅಷ್ಟು ಎಫರ್ಟ್ಸ್ ಬೇಕು. ಇದು ಪ್ರತಿದಿನ ಹೋಗಿ 4-5 ತಾಸು ಪೇರೆಂಟ್ಸ್ ಒಂದು ಥೆರಪಿ ಸೆಂಟರಲ್ಲಿ ತೆಗೆಯೋದಕ್ಕಾಗತ್ತೆ ಆ ಅರ್ಥ ಅಲ್ಲ. ಇದರಲ್ಲಿ ಪೇರೆಂಟ್ಸ್ನ ಇನ್ವಾಲ್ವ್ಮೆಂಟ್ ಕೂಡ ಬೇಕು. ಹೌದು, ಅಂದರೆ ನೀವು ಹೇಳಿದ ಹಾಗೆ ಈ ಪೇರೆಂಟ್ಸ್ಗಳು ಯಾವುದೇ ರೀತಿಯ ಸವಾಲುಗಳು ಬಂದರೂ ಅದನ್ನು ಮೆಟ್ಟಿ ನಿಂತು ಡಾಕ್ಟ್ರನ್ನ ಭೇಟಿ ಮಾಡಿ ಥೆರಪಿಯನ್ನು ಕೊಡಿಸ್ಬೇಕು ಮಕ್ಕಳಿಗೆ ಅರ್ಲಿ ಏಜಲ್ಲಿ ಅಂತೇಳಿ ಹೇಳಿದ್ರಿ. ಹಾಗೆ ಇನ್ನು ಈ ಆಟಿಸಮ್ ಇರುವ ಮಕ್ಕಳನ್ನು ಬೆಂಬಲಿಸುವಲ್ಲಿ ಅವರ ವಿಶೇಷ ಶಿಕ್ಷಣದ ಪಾತ್ರ ಎಷ್ಟಿರ್ತದೆ? ಈಗ ಮಕ್ಕಳಿಗೆ ಇವಾಗ ನಾನು ಮೊದಲು ಕೂಡ ಹೇಳಿದೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಅವರನ್ನು ನಾವು ಇಂಡಿವಿಜುವಲ್ ಆಗಿ ಅಂದರೆ ಪ್ರತಿಯೊಂದು ಮಗು ವಿತ್ ಆಟಿಸಮ್ ಫೀಚರ್ಸ್ ಇದ್ರೆ ಅವ್ರು ಪ್ರತಿಯೊಬ್ಬರೂ ಕೂಡ ಡಿಫ್ರೆಂಟ್ ಇರ್ತಾರೆ. ಒಬ್ಬರು ಒಂದೇ ರೀತಿಯಲ್ಲಿ ಇರ್ತಾರೆ ಅಂತ ಅಲ್ಲ, ಅವರದ್ದು ಒಂದೇ ರೀತಿಯಾದ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಅಲ್ಲ. ಅದಕ್ಕೆ ನಾವು ಹೇಳೋದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಪ್ರತಿಯೊಂದು ಮಗು ಡಿಫ್ರೆಂಟ್, ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ತಕ್ಕ ಹಾಗೆ ನಾವು ಇಂಡಿವಿಜುವಲ್ ಆಗಿ ಥೆರಪಿ ಕೊಡ್ತಾ ಮಗು ಪ್ರೋಗ್ರೆಸ್ ಆಗ್ತಾ ಬಂದಾಗ, ಈಗ ಅದರಲ್ಲಿ ನೀವು ಇವಾಗ ಸ್ಕೂಲಲ್ಲಿಯೂ ಅಂದರೂ ಕೂಡ ಅಲ್ಲಿಯೂ ಕೂಡ ತುಂಬ ಒಳ್ಳೆಯ ಸಪೋರ್ಟ್ ಬೇಕಾಗುತ್ತೆ. ಈಗ ಮಗು ಕುತ್ಕೊಳ್ತಾನೆ ಇಲ್ಲ, ತುಂಬ ರೆಸ್ಲೆಸ್ ಇದ್ದಾರೆ, ಆವಾಗ ಶ್ಯಾಡೋ ಟೀಚರ್ನ ಅವಶ್ಯಕತೆ ಬೀಳಬಹುದು. ಆವಾಗ ಅವರಿಗೆ ಅದರ ಬಗ್ಗೆ ನಾಲೆಜ್ ಇರಬೇಕು. ಫಸ್ಟು ಆಟಿಸಮ್ ಅಂದರೆ ಏನು, ಆ ಮಕ್ಕಳಲ್ಲಿ ಏನೇನು ಪ್ರಾಬ್ಲಮ್ ಬರಬಹುದು, ಅವ್ರಿಗೆ ನಾವು ಯಾವ ರೀತಿಯಿಂದ ಸಪೋರ್ಟ್ ಮಾಡಿ ಕೊಡಬೇಕಾಗ್ತದೆ, ಅವರಿಗೆ ನಾವು ಈಚ್ ಆ್ಯಂಡ್ ಎವ್ರಿ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಕೈ ಹಿಡಿದು ಕಲಿಸೋ ಅಂಥದ್ದು. ಸೊ ಅಷ್ಟು ಪೇಷನ್ಸ್ ಇರೋಂತಹ ಅಲ್ಲಿ ವ್ಯಕ್ತಿಗಳು ಬೇಕು ನಮಗೆ. ಅದೇ ರೀತಿ ಇಲ್ಲ, ಕೆಲವೊಂದು ಸರಿ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ, ಹೈ ಫಂಕ್ಷನಿಂಗ್ ಆಟಿಸಮ್ ಅಂತ ಹೇಳ್ತೇವೆ. ಅವರಲ್ಲಿ ಜಸ್ಟ್ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರುತ್ತೆ, ಬಿಟ್ಟರೆ ಅಕಾಡೆಮಿಕ್ಸಲ್ಲಿ ಎಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗುವಂಥವ್ರು. ಸೊ ಆ ರೀತಿ ಮಕ್ಕಳಿಗೆ ಸ್ಕೂಲಲ್ಲಿಯೇ ಟೀಚರ್ಸಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದರೆ ಅವಾಗ ಏನು ಮಾಡ್ಬೋದು ಅಂತಂದರೆ, ಸ್ಕೂಲಲ್ಲಿ ಅವರಿಗೆ ಮುಂದೆ ಕೂಡಿಸೋ ಅಂಥದ್ದಾಗ್ಬೋದು, ಫ್ರಂಟ್ ಡೆಸ್ಕಲ್ಲಿ ಸ್ವಲ್ಪ ಅವರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಇಂಡಿವಿಜುವಲ್ ಇನ್ಸ್ಟ್ರಕ್ಷನ್ ಕೊಡೋ ಅಂಥದ್ದಾಗ್ಬೋದು. ಅಥವಾ ಅವರಿಗೆ ಒಂದು ಬಡ್ಡಿ ಅಂತಂದರೆ ಒಂದು ಒಳ್ಳೆಯ ಮಗುವನ್ನು ಅವರ ಪಕ್ಕಕ್ಕೆ ಕೂಡಿಸಿ ಅವರನ್ನು ಅವ್ರ ಜೊತೆಗೆ ಹೇಳಿ ಸ್ವಲ್ಪ ಗೈಡ್ ಮಾಡೋದಕ್ಕೆ ಹೇಳೋವಂಥದ್ದಾಗ್ಬೋದು. ಸೊ ಈ ರೀತಿಯಿಂದೆಲ್ಲ ತುಂಬ ಸ್ಟೆಪ್ಸ್ ಇರುತ್ತೆ ಮ್ಯಾಮ್. ಆ್ಯಕ್ಚುಲಿ ಯಾವ ಮಗುವಿಗೆ ಏನು ರಿಕ್ವೈರ್ಮೆಂಟ್ ಉಂಟು ಅದಕ್ಕೆ ತಕ್ಕ ಹಾಗೆ ಅವರಿಗೆ ಸಪೋರ್ಟನ್ನು ಕೊಟ್ಟವಾಗ ಯಾವುದೇ ಮಗು ಇರಬಹುದು, ಅದರ ಒಂದು ಲೆವೆಲ್ವರೆಗಾದರೂ ನಾವು ಇಂಡಿಪೆಂಡೆಂಟ್ ಮಾಡೋದಕ್ಕೆ ಯೋಚನೆ ಮಾಡಲೇಬೇಕು. ಆ್ಯಂಡ್ ತುಂಬ ಜನ ಮಕ್ಕಳಲ್ಲಿ ಇಟ್ ಈಸ್ ಪಾಸಿಬಲ್. ಅದು ಸೆಕೆಂಡರಿ ಇಲ್ಲದೆ ತುಂಬ ಅವರಲ್ಲಿ ಇಂಟೆಲೆಕ್ಚುವಲ್ ಪ್ರಾಬ್ಲಮ್ಸ್ ತುಂಬ ಸಿವಿಯರ್ ಇಲ್ಲದೆ ಇದ್ದರೆ ತುಂಬ ಜನ ಮಕ್ಕಳನ್ನು ಹೀಗೆ ರೀತಿಯಲ್ಲಿ ತುಂಬ ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು. ಅಂದರೆ ವಿಶೇಷ ಶಿಕ್ಷಣ ತುಂಬ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ ತುಂಬ ಕೆಲಸ ಮಕ್ಕಳ ಬೆಳವಣಿಗೆ. ಹೌದು. ಹಾಗೆ ಆವಾಗಲೇ ಹೇಳಿದ್ರಿ ಮಕ್ಕಳ ಪೋಷಕರಿಗೂ ಸಹ ಏನು ತರಬೇತಿ ಅಗತ್ಯ ಅಂತೇಳಿ, ಅದು ಇನ್ನೂ ಸ್ವಲ್ಪ ವಿವರಿಸಿ ಹೇಳ್ಬೋದು, ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಈಗ ನೋಡಿ, ಮಗು ಹೆಚ್ಚು ಹೊತ್ತು ಇರೋದು ತಂದೆ ತಾಯಂದಿರ ಜೊತೆಗೆ ಮನೆಯಲ್ಲಿ, ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಇಬ್ಬರು ವರ್ಕಿಂಗ್ ಇದ್ದರೆ ಮನೆಯಲ್ಲಿ ಯಾರೋ ಬೇರೆಯವ್ರು ಇರ್ಬೋದು, ಅವರು ನೋಡ್ಕೊಳ್ಳೋ ಅಂಥದ್ದು. ಸೊ ಈಗ ಮಗುವಿಗೆ ನಾವು ಈಗ ಕಳಿಸ್ತೇವೆ ಈಗ ಥೆರಪಿಗೆ ಯಾವುದಕ್ಕೊಂದು ಕಳಿಸ್ತೇವೆ. ಥೆರಪಿಗೆ ಹೋಗಿ ಆ ಮಗು ಮತ್ತೆ ಬರೋ ಅಂಥದ್ದು ಮನೆಗೆ. ಸೊ ಮನೆಯಲ್ಲಿ ಪೇರೆಂಟ್ಸಿಗೆ ಯಾವ ರೀತಿಯಿಂದ ಆ ಮಗುವನ್ನು ಹ್ಯಾಂಡಲ್ ಮಾಡಬೇಕು ಅಂತ ಅನ್ನೋದು ಕಲ್ತಿರಲೇಬೇಕು. ಈಗ ಬರೀ ಅವರು ಥೆರಪಿ ಸೆಂಟರಿಗೆ ಕಳಿಸಿ ಅಥವಾ ವಾರಕ್ಕೊಂದು ದಿನ ಅವರು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿ ಥೆರಪಿ ಕರ್ಕೊಂಡು ಹೋಗಿ ಬಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದರೆ ಸಾಧ್ಯ ಇಲ್ಲ. ಅವರು ವರ್ಷಗಟ್ಟಲೆ ಅದನ್ನು ಕಳೀತಾರೆ, ಬಟ್ ಅದರಲ್ಲಿ ಇಂಪ್ರೂವ್ಮೆಂಟನ್ನು ಅವರು ನೋಡೋದಿಲ್ಲ. ಅವಾಗ ಏನಾಯಿತು ಅಂತಂದರೆ ಅಷ್ಟು ಪೀರಿಯಡ್ ಆಫ್ ಟೈಮ್ ಏನಿದೆ ಅಲ್ಲ, ಅದು ಕೈ ಮೀರಿ ಹೋಯಿತು. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಬೇಕು ಅಂತಂದರೆ ಇದರಲ್ಲಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇರಬೇಕು. ಈಗ ನಾನು ಹೇಳಿದೆ, ಒಂದು ವಾರಕ್ಕೆ 35ರಿಂದ 40 ತಾಸಾದರೂ ಥೆರಪಿ ಆಗಬೇಕು. ಈ 35ರಿಂದ 40 ತಾಸು ಹೇಗೆ ಕವರ್ ಮಾಡೋದಕ್ಕೆ ಸಾಧ್ಯ? ಯಾವಾಗ ಪೇರೆಂಟ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಈಗ ಈಗ ತಂದೆ ಇರಲಿ ತಾಯಿ ಇರಲಿ, ಕೆಲವೊಂದು ಇದರಲ್ಲಿ ತಂದೆ ತಾಯಿ ವರ್ಕಿಂಗ್ ಇದ್ದಾರೆ ಅಂತ ಅಂದರೆ ಕೇರ್ ಟೇಕರ್ ಇರಬಹುದು. ಹೆಚ್ಚಿನ ವಿಷಯದಲ್ಲಿ ಈವನ್ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಬರ್ತಾ ಇದ್ದಾರೆ. ನಮ್ಮಲ್ಲಿ ತುಂಬ ಜನ ಮಕ್ಕಳಿಗೆ ಟ್ರೈನ್ ಮಾಡ್ತೇವೆ. ಸೊ ಅವಾಗ ಬೇರೆ ಬೇರೆ ರೀತಿಯಾದ ಫ್ಯಾಮಿಲೀಸನ್ನು ನೋಡ್ತಾ ಇದ್ದೇವೆ. ಅವರು ಯಾವಾಗ ಬಂದು ಹೆಲ್ಪನ್ನು ತಗೊಳ್ತಾರೋ, ಆವಾಗ ಅವರು ಯಾವಾಗ ಅದನ್ನು ಮನೆಯಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅದರಲ್ಲಿ ನಾವು ತುಂಬ ರಿಸಲ್ಟ್ಸನ್ನು ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಆನ್ಲೈನ್ ಥೆರಪೀಸ್ ಕೊಡ್ತೇವೆ. ಆನ್ಲೈನ್ ಥೆರಪೀಸ್ ಕೊಡಬೇಕಾದ್ರೆ ಅಲ್ಲಿ ಒಂದೇ ತಾಯಿ ತಂದೆ, ಇಲ್ಲ ಅಂತಂದರೆ ಕೇರ್ ಟೇಕರ್, ಇಲ್ಲ ಕೆಲವೊಂದು ವಿಷಯದಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್. ನಾವು ಇಲ್ಲಿಂದ ಹೇಳುವ ಇನ್ಸ್ಟ್ರಕ್ಷನನ್ನು ಆ ತಂದೆ ತಾಯಂದಿರು ಆ ಮಕ್ಕಳ ಹತ್ರ ಮಾಡಿಸ್ತಾರೆ. ಅವಾಗ ಏನಾಯಿತು, ಆ ಪೇರೆಂಟ್ಸ್ ಆರ್ ಬಿಕಮಿಂಗ್ ಲೈಕ್ ಅ ಥೆರಪಿಸ್ಟ್. ಸೊ ಅದರಿಂದ ಏನಾಗ್ತಾ ಇದೆ, ಅವರು ತುಂಬ ಒಳ್ಳೆಯ ರಿಸಲ್ಟ್ಸನ್ನು ಕಾಣ್ತಿದ್ದಾರೆ.
ಯಾಕೆ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅವರಿಗೆ ಗೊತ್ತುಂಟು ಈ ಮಗು ಈ ರೀತಿಯಲ್ಲಿ ಬಿಹೇವಿಯರ್ ತೋರಿಸಿದ್ರೆ ನಾನು ಯಾವ ರೀತಿಯಿಂದ ಮಗುವನ್ನು ಹ್ಯಾಂಡಲ್ ಮಾಡಬೇಕು. ಈಗ ಮಗು ಇವಾಗ ನಾನು ಏನೋ ಒಂದು ಕ್ವಶನ್ ಕೇಳ್ತಿದ್ದೇನೆ, ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದರೆ ನಾನು ಅದರಿಂದ ಆನ್ಸರನ್ನು ಹೇಗೆ ಬಯಸ್ಕೊಳ್ಬೋದು, ಹೇಗೆ ತಗೊಳ್ಬಹುದು ಅದನ್ನು. ಪ್ರತಿಯೊಂದು ಸ್ಟೆಪ್ಸ್ ಬೈ ಸ್ಟೆಪ್ ಪೇಷನ್ಸ್ ಬೇಕು, ಇದಕ್ಕೆ ತುಂಬ ಪೇಷನ್ಸ್ ಬೇಕು. 2 ದಿನದಲ್ಲಿ ನಾನು ಮಾಡಿ ಆಗೋದಿಲ್ಲ ಅಂತಂದರೆ ಇದು ಸಾಧ್ಯವೇ ಇಲ್ಲ. ಸೊ ಇಲ್ಲ ನಾನು ಮಾಡಬೇಕು ನನ್ನ ಮಗುವಿಗಾಗಿ ಏನಾದರೂ ಅಂತ ಅನ್ನುವ ಪೇರೆಂಟ್ಸು ಎಲ್ಲಿಯಾದರೂ ಇರಲಿ, ಜಗತ್ತಿನ ಮೂಲೆಯಲ್ಲಿ ಕುತ್ಕೊಂಡಾದರೂ ಅವರು ಆ ಮಗುವಿಗೆ ಎಫರ್ಟನ್ನು ಹಾಕಬಹುದು. ಅವರು ಹೆಚ್ಚು ವರ್ಕ್ ಮಾಡಿದಷ್ಟು ತಂದೆ ತಾಯಂದಿರು ಹೆಚ್ಚು ಒಳ್ಳೆಯ ರಿಸಲ್ಟ್ಸ್ ಸಿಗ್ತದೆ. ಮಕ್ಕಳನ್ನು ಓಕೆ ಈಗ ನನ್ನ ಮಗುವಿಗೆ ಆಟಿಸಮ್ ಇದೆ ಅಂತ ನಾನು ಹೊರಗಡೆ ಕರ್ಕೊಂಡು ಹೋದರೆ ಆ ಮಗು ಅಲ್ಲಿ ಏನಾದರೂ ತೊಂದರೆ ಕೊಟ್ಬಿಡ್ಬೋದು, ನಾನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಇದ್ದರೆ ಆ ಮಗುವಿಗೆ ಸೋಷಲೈಸೇಷನ್ ಸ್ಕಿಲ್ಸ್ ಕಲಿಸೋದಕ್ಕೆ ಆಗೋದಿಲ್ಲ. ಸೋಷಲೈಸೇಷನ್ ಸ್ಕಿಲ್ಸ್ ಕಲಿಸಬೇಕು ಅಂತಂದರೆ ತಂದೆ ತಾಯಂದಿರು ಅಥವಾ ಯಾರೋ ಒಬ್ಬರು ಪೋಷಕರು ಇರ್ಬೋದು, ಮುಂದೆ ಬರಬೇಕು, ಅವರೂ ಕೂಡ ಇದನ್ನು ಕಲ್ತ್ಕೊಳ್ಬೇಕು. ಥೆರಪಿ ಸೆಂಟರಿಗೆ ಬಂದರೂ ಕೂಡ ಅವರು ಅಲ್ಲಿ ನೋಡಬೇಕು ಯಾವ ರೀತಿಯಿಂದ ಆಗ್ತಾ ಉಂಟು, ನಾವು ಏನು ಮಾಡಬಹುದು ಮನೆಯಲ್ಲಿ ಅನ್ನುವ ವಿಷಯಗಳನ್ನು ಕಲ್ತ್ಕೊಂಡು ಅವರು ಕೂಡ ಮನೆಯಲ್ಲಿ ಅದನ್ನು ಮಾಡ್ತಾ ಹೋಗಬೇಕು. ಹಾಗೆ ಮಾಡಿದವಾಗ ರಿಯಲಿ ಒಳ್ಳೆಯ ರಿಸಲ್ಟ್ಸನ್ನು ಅವರು ಕಾಣ್ಬೋದು. ಅಂದರೆ ನೀವು ಹೇಳೋದು ಹಾಸ್ಪಿಟಲ್ಗಳಲ್ಲಿ ಅಥವಾ ಥೆರಪಿಯಲ್ಲಿ ಕೊಡ್ತಾರ, ಅಲ್ಲಿ ಮಾತ್ರವಲ್ಲದೆ ಮನೆಯಲ್ಲೂ ಪೇರೆಂಟ್ಸ್ಗಳು ಪೇಷನ್ಸಿಂದ ಇದ್ದುಕೊಂಡು ಅವರಿಗೆ ಥೆರಪಿ ಕೊಟ್ಟರೆ ಇನ್ನೂ ಇಂಪ್ರೂವ್ಮೆಂಟನ್ನು ಕಾಣ್ಬೋದು ಅಂತ. ತುಂಬ ಒಳ್ಳೆಯ ರಿಸಲ್ಟ್ಸನ್ನು ಕಾಣ್ಬೋದು. ಅಂದರೆ ಅರ್ಲಿ ಏಜ್ ಮ್ಯಾಟರ್ ಆಗೋದು ಮ್ಯಾಮ್. ಒಂದು ಆಟಿಸಮ್ನ ಸಿವಿಯಾರಿಟಿ, ಆಟಿಸಮ್ ಎಷ್ಟು ಲೆವೆಲ್ವರೆಗುಂಟು, ಅವರ ಬುದ್ಧಿಶಕ್ತಿ ಎಷ್ಟರವರೆಗುಂಟು, ಇದ್ರ ಬಗ್ಗೆ ಎಲ್ಲ ಅವರು ಬಂದು ಡಾಕ್ಟರನ್ನು ಭೇಟಿಯಾಗಿ ತಿಳ್ಕೊಳ್ಬಹುದು. ಇದ್ರ ಬಗ್ಗೆ ಈಗ ಮೊದಲಿನ ಹಾಗೆ ಅಲ್ಲ, ಇವಾಗ ಇದರಲ್ಲಿ ತುಂಬ ಅಡ್ವಾನ್ಸ್ ರಿಸರ್ಚ್ ಆಗಿದೆ. ಈಗ ನಾನು ಏನೇ ಹೇಳ್ತಿರೋದು ಈ ಎಲ್ಲ ಥೆರಪೀಸಿಗೂ ಎವಿಡೆನ್ಸ್ ಬೇಸ್ಡ್ ಥೆರಪೀಸ್ ಅಂತ, ಇದಕ್ಕೆಲ್ಲ ಎವಿಡೆನ್ಸಸ್ ಇದೆ. ಇದನ್ನೆಲ್ಲ ಇಡೀ ಜಗತ್ತಿನಲ್ಲಿ ಸ್ಟಡೀಸ್ ಮಾಡಿ ಪ್ರೂವ್ ಆಗಿರೋವಂಥದ್ದು, ಇದರಲ್ಲೆಲ್ಲ ಇಂಪ್ರೂವ್ಮೆಂಟ್ ಬರುತ್ತೆ ಅಂತ. ಸೊ ಎವಿಡೆನ್ಸ್ ಬೇಸ್ಡ್ ಥೆರಪೀಸ್ ಇರಬೇಕು. ಈ ಎಲ್ಲದನ್ನು ಮಾಡಿದವಾಗ ಅದು ಮತ್ತೆ ಅರ್ಲಿ ಏಜ್, ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಿರೋ ದ್ಯಾಟ್ ಈಸ್ ಬೆಟರ್. ಲೇಟರ್ ಏಜನ್ನು ವೇಟ್ ಮಾಡ್ತಾ ಮಾಡ್ತಾ ಅವರು ದೊಡ್ಡವರಾಗ್ತಾ ಹೋಗಲಿ ಅಂತ ದೆನ್ ದೇ ಆರ್ ಲೂಸಿಂಗ್ ದಟ್ ಪ್ರೀಷಿಯಸ್ ಟೈಮ್. ರಿಸಲ್ಟ್ ಬರೋದಿಲ್ಲ. ಬಟ್ ಸ್ಟಿಲ್ ನಾವು ನೋಡಿದ್ದೇವೆ ಒಳ್ಳೊಳ್ಳೆ ಮಕ್ಕಳು ಒಳ್ಳೇದು ಮಾಡ್ತಾ ಇರೋದನ್ನು. ಎಫರ್ಟ್ಸ್ ಬೇಕು, ಅದಕ್ಕೆ ತುಂಬ ಎಫರ್ಟ್ಸ್ ಬೇಕು. ಅಷ್ಟೇ ಅಲ್ಲದೆ ಈಗ ಕೆಲವೊಂದು ಸರಿ ಇವಾಗ ಥೆರಪಿ ಟ್ರೀಟ್ಮೆಂಟ್ ಅನ್ಬೇಕಾದ್ರೆ ಇದೊಂದು ಪಾಯಿಂಟ್ ನಾನು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಅಂದರೆ ಈಗ ತುಂಬ ಜನ ಪೇರೆಂಟ್ಸ್ ಈಗ ಆಟಿಸಮ್ ಇದೆ ಅಂದ್ಕೊಳ್ಳೆ ಅವರಿಗೆ ಫಾಸ್ಟ್ ರಿಸಲ್ಟ್ಸ್ ಬೇಕು ಅಂದ್ಕೊಳ್ಳೆ ಅವರು ಹೋಗ್ತಾರೆ ಸರ್ಚ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ. ಓಕೆ ಇದನ್ನು ಮಾಡಿದರೆ ಆಗಿ ಬಿಡ್ಬೋದಾ, ಇಲ್ಲಿ ಯಾರೋ ಒಂದು ಮದ್ದು ಹೇಳ್ತಾ ಇದ್ದಾರೆ, ಹೋಗಿ ಅದನ್ನು ನಾನು ಟ್ರೈ ಮಾಡಿ ಬಿಡಲಾ, ಆಯಿತು ಏನೋ ಒಂದು ರಿಸರ್ಚ್ ಆಗ್ತಾ ಇದೆ, ಸ್ಟೆಮ್ ಸೆಲ್ ಥೆರಪಿ ಆಗ್ತಾ ಇದೆ, ಅದನ್ನು ಮಾಡಿಸಿ ಬಿಡಲಾ. ಲಕ್ಷಗಟ್ಟಲೆ ಅದರಲ್ಲಿ ಸ್ಪೆಂಡ್ ಮಾಡಿ ಅವರು ಥೆರಪಿಯನ್ನು ಬಿಟ್ಟು ಅದನ್ನು ಮಾಡಿಸ್ಕೊಂಡು ಏನೂ ಇಂಪ್ರೂವ್ಮೆಂಟ್ ಇಲ್ಲದೆ ತಿರುಗಿ ಬರ್ತಾ ಇದ್ದಾರೆ. ಸೊ ಯಾವುದೇ ಒಂದು ಸ್ಟೆಪ್ಪನ್ನು ಯಾರೋ ಒಂದು ನಿಮಗೆ ಒಂದು 10 ಶಬ್ದಗಳನ್ನು ಹೇಳ್ಬೋದು, ಇದನ್ನು ಮಾಡಿಸಿಬಿಡಿ ಅದನ್ನು ಮಾಡಿಸಿಬಿಡಿ. ಇನ್ನೂ ತುಂಬ ಜನ ಹೋಗಿ ಬೇರೆ ಬೇರೆ ರೀತಿಯಾದ ಎಲ್ಲ ಟ್ರೀಟ್ಮೆಂಟನ್ನು ಟ್ರೈ ಮಾಡ್ತಾರೆ. ಬಟ್ ಮಾಡುವ ಮೊದಲು ಅದ್ರ ಬಗ್ಗೆ ತಿಳ್ಕೊಳ್ಳಿ, ವೆದರ್ ಇಟ್ ಈಸ್ ಎವಿಡೆನ್ಸ್ ಬೇಸ್ಡ್, ಅದ್ರ ಬಗ್ಗೆ ರಿಸರ್ಚ್ ಆಗಿದೆ, ಅದ್ರ ಬಗ್ಗೆ ಅದಕ್ಕೆ ಒಂದು ಪ್ರೂವ್ ಆಗಿದೆನಾ ಇದು ಬೆಟರ್ ಅಂತ ಅಂದ್ರೆ ಮಾತ್ರ ಹೋಗಿ ನಿಮ್ಮ ಮಗುವನ್ನು ಅದರಲ್ಲಿ ಹಾಕಿ ತೆಗೆದುಕೊಳ್ಳಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀವು ಏನೇ ಟ್ರೈ ಮಾಡೋದಕ್ಕೆ ಹೋದರೂ ಥೆರಪಿಯನ್ನು ಮಾತ್ರ ಬಿಡೋದಕ್ಕೆ ಹೋಗ್ಬೇಡಿ. ಕೆಲವೊಂದು ಸರಿ ಥೆರಪಿಯನ್ನು ಏನೋ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡು ಥೆರಪಿಯನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗೋದುಂಟು. ಸೊ ಅಲ್ಲಿ ಅಷ್ಟು ಟೈಮ್ ಆ ಥೆರಪಿಯದ್ದು ವೇಸ್ಟ್, ಆ ಮಗು ಅಲ್ಲಿಯೇ ಸ್ಟಕ್. ಸೊ ಇದನ್ನೆಲ್ಲ ತಪ್ಪುಗಳನ್ನು ಮಾಡದೆ ಅವರು ಕರೆಕ್ಟಾಗಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಜೊತೆಗೆ ಓಕೆ ಟ್ರೈ ಮಾಡೋದಿದೆ ಅಂದರೆ ಸೇಫ್ಟಿ ನೋಡಿಕೊಂಡು ಮಕ್ಕಳಿಂದು ಅದ್ರ ಮೇಲೆ ಏನು ಸ್ವಲ್ಪ ಡೀಟೇಲ್ಸನ್ನು ತೊಗೊಂಡು ಡಾಕ್ಟರ್ಸನ್ನಾದರೂ ಅಟ್ಲೀಸ್ಟ್ ಭೇಟಿಯಾಗಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ದೆನ್ ಆ ರೀತಿಯ ಸ್ಟೆಪ್ ತೊಗೊಳ್ಳೋದು ಬೆಟರ್. ಇನ್ನು ಈ ಆಟಿಸಮ್ ಇರುವ ಮಕ್ಕಳಲ್ಲಿ ಯಾವುದೆಲ್ಲ ಔಷಧಿಗಳನ್ನು ಸೂಚಿಸಲಾಗ್ತದೆ? ತುಂಬ ರೀತಿಯಾದ ಮದ್ದು ಬರುತ್ತೆ ಮ್ಯಾಮ್. ಅದರಲ್ಲಿ ಲೈಕ್ ನಾವು ಹೇಳ್ಬೋದು ರೆಸ್ಪಿರಿಡೋನ್ ಅಂತ ಇರ್ಬೋದು, ಅರಿಪಿಪ್ರಜೋಲ್ ಅಂತ ಇರ್ಬೋದು, ಮತ್ತು ಮಕ್ಕಳ ಹೈಪರ್ ಆ್ಯಕ್ಟಿವಿಟಿ ಕಡಿಮೆ ಮಾಡೋದಕ್ಕೆ ಮದ್ದುಗಳುಂಟು. ಅದಲ್ಲದೆ ಒಂದು ಮೆಲಟೋನಿನ್ ಅಂತ ಮಕ್ಕಳಿಗೆ ನಿದ್ದೆಗೆ ಹೆಲ್ಪ್ ಆಗೋ ಅಂಥದ್ದು ಮದ್ದಿರ್ಬೋದು. ತುಂಬ ರೀತಿಯಾದ ಮದ್ದುಗಳಿದೆ. ಅದು ಆ ಮಗುವಿಗೆ ಯಾವ ಪ್ರಾಬ್ಲಮ್ಮಿಗೆ ಎಷ್ಟು ಬೇಕು, ಯಾವಾಗ ಕೊಡಬೇಕು, ಯಾವಾಗ ಸ್ಟಾಪ್ ಮಾಡಬೇಕು, ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕೊಡಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಈ ಮಕ್ಕಳಲ್ಲಿ ಥೆರಪಿ ಇರಲಿ ಅಥವಾ ಟ್ರೀಟ್ಮೆಂಟ್ ಇರಲಿ, ಒಂದು ಮಗು ಟೀನೇಜ್ ಹೋಗುವ ಮೊದಲು ಒಂದು ಲೆವೆಲಿಗಾದರೂ ಅವರನ್ನು ಸೆಟ್ಲ್ ಮಾಡ್ಕೊಳ್ಳೋಷ್ಟಾದರೂ ಸರಿಯಾಗಿ ತೊಗೊಳ್ಬೇಕು. ಇಲ್ಲಾಂದರೆ ಯೂಶ್ವಲಿ ನಾವೇನು ನೋಡ್ತೇವೆ ಅಂದರೆ ಟೀನೇಜಲ್ಲಿ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಬಾಡಿ ಚೇಂಜಸ್ ಆಗುತ್ತೆ, ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋದಿಲ್ಲ. ಆವಾಗ ನಾವು ತುಂಬ ಅಗ್ರೆಸಿವ್ ಬಿಹೇವಿಯರ್ಸನ್ನೆಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಏನೇ ಇದ್ದರೂ ಮೊದಲು ರೈಟ್ ಸ್ಟೆಪ್ ಆ್ಯಂಡ್
ಇದು ಒಂದು ಪ್ರಾಪರ್ ಹೋಗಿ ಕನ್ಸಲ್ಟ್ ಮಾಡಿ ಸರಿಯಾದ ಡಯಾಗ್ನೋಸಿಸ್ ಮಾಡಿಕೊಂಡು ಬೇಕಾದ ಮದ್ದನ್ನು ತಗೊಂಡು ಅದಕ್ಕೆ ಬೇಕಾದ ಸರಿಯಾದ ಥೆರಪಿಯನ್ನು ತಗೊಳ್ಳೋದು ಇಂಪಾರ್ಟೆಂಟ್. ಅಂದರೆ ನೀವು ಹೇಳೋದು ಈಗ ಆಟಿಸಮ್ ಇರುವ ಮಕ್ಕಳಿಗೆ ಔಷಧಿಗಳನ್ನು ಕೊಡ್ಲಾಗ್ತದೆ, ಬಟ್ ಅವರ ಯಾವುದೆಲ್ಲ ಕೇಸ್ ನೋಡಿ ಕೊಡ್ಬೇಕು. ಹಾಗಾದ್ರೆ ಈ ಆಟಿಸಮ್ ಇರುವ ಮಕ್ಕಳಿಗೆ ನಿರ್ದಿಷ್ಟವಾದ ಒಂದು ಮೆಡಿಸಿನ್ ಸೂಚಿಸಲಾಗ್ತದ, ಇದೇ ಕೊಡಲೇಬೇಕು ಅಂತೇಳಿ, ಹಾಗೇನಾದ್ರೂ ಇದೆಯಾ? ಇಲ್ಲ ಮ್ಯಾಮ್. ಸೊ ಇಡೀ ಜಗತ್ತಿನಲ್ಲಿ ಇನ್ನೂವರೆಗೂ ಕೂಡ ಯಾವುದೇ ಒಂದು ರೀತಿಯಾದ ಮದ್ದು ಆಗಲಿ, ಯಾವುದೇ ಒಂದು ರೀತಿಯಾದ ಈ ಇಂಜೆಕ್ಷನ್ಸ್ ಇರ್ಬೋದು ಅಥವಾ ಏನೇ ಇರಬಹುದು, ಅದು ಬರಲಿಲ್ಲ. ಅದನ್ನ ಒಂದು ಕೊಟ್ಟು ಬಿಟ್ಟರೆ ಈ ಮಗು ಕಂಪ್ಲೀಟಾಗಿ ರಿಕವರ್ ಆಗ್ತಾರೆ, ಕಂಪ್ಲೀಟಾಗಿ ಕರೆಕ್ಟಾಗಿ ಬಿಡ್ತಾರೆ ಅನ್ನುವಂತಹ ಇನ್ನೂ ಒಂದು ಮದ್ದು ಕೂಡ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ಪೇರೆಂಟ್ಸ್ಗಳಲ್ಲಿ ಕೆಲವರೆಲ್ಲ ಕ್ವಶನ್ ಮಾಡಿದ್ರು, ಮದ್ದು ಇದೆ, ಈ ಥೆರಪಿ ಬದಲಿಗೆ ಮದ್ದನ್ನು ಕೊಟ್ಟು ಸರಿ ಮಾಡ್ಬೋದು ಅಂತ ಹೇಳಿ. ಇಲ್ಲ, ಇದಕ್ಕೆ ಅದು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದು ಎಲ್ಲರಿಗೂ ಅರ್ಥ ಏನು, ತುಂಬ ಟೈಮ್ ಕನ್ಸ್ಯೂಮಿಂಗ್, ಟೈಮ್ ತುಂಬ ಬೇಕು ಇದಕ್ಕೆ, ತುಂಬ ಪೇಷನ್ಸ್ ಬೇಕು, ತುಂಬ ಹಾರ್ಡ್ ವರ್ಕ್ ಬೇಕು ಇದಕ್ಕೆ. ನಮ್ಮ ಮಗುವನ್ನು ಒಂದು ಇಂಡಿಪೆಂಡೆಂಟ್ ಮಾಡಬೇಕು ಅಂತ ಅನ್ನಲಿಕ್ಕೆ ಇಟ್ಸ್ ಅ ಲಾಂಗ್ ಜರ್ನಿ. ಇದಕ್ಕೆ ಯಾವುದೇ ಶಾರ್ಟ್ಕಟ್ಸ್ ಇಲ್ಲ. ಇದಕ್ಕೆ ಯಾವುದೇ ಒಂದು ಮದ್ದು ಕೊಟ್ಟು ಇದನ್ನು ನಾವು ಕೆಮ್ಮು ಶೀತ ಜ್ವರಕ್ಕೆ ನಾವು ಒಂದು ಕೋರ್ಸ್ ಆಫ್ ಮೆಡಿಕೇಶನ್ ಕೊಟ್ಟು ಕರೆಕ್ಟ್ ಮಾಡಿಬಿಡ್ತೇವೆ ಅನ್ನುವಂಥ ರೀತಿಯ ಯಾವುದೇ ಒಂದು ಮದ್ದು ಇನ್ನುವರೆಗೆ ಬರಲಿಲ್ಲ. ಓಕೆ ಮ್ಯಾಮ್. ಹಾಗೆ ನೀವು ಮುಂಬೈನಲ್ಲಿ ಮಕ್ಕಳ ಒಂದು ಬೆಳವಣಿಗೆಯ ಒಂದು ಡಾಕ್ಟರಾಗಿ ಕೆಲಸವನ್ನು ಮಾಡಿದ್ದೀರಾ. ಹಾಗೂ ಈ ಮಕ್ಕಳ ಬೆಳವಣಿಗೆಯ ಒಂದು ಕನಸನ್ನು ಮನಸ್ಸಿನಲ್ಲಿ ಹೊತ್ತು ಕಲರವ ಅಂತ ಹೇಳಿ ಒಂದು ಸಂಸ್ಥೆ ಮಂಗಳೂರು ಹಾಗೂ ಉಡುಪಿಯಲ್ಲಿ ಸ್ಥಾಪಿಸಿದ್ದೀರಾ. ಅಂದರೆ ಒಳ್ಳೆಯ ಒಂದು ಅರ್ಹ ಡಾಕ್ಟ್ರ್ ಹಾಗೂ ಒಳ್ಳೆಯ ಡಾಕ್ಟ್ರುಗಳನ್ನೆಲ್ಲ ಒಂದು ತಂಡವನ್ನು ರಚಿಸಿ ಮಾಡಿದ್ದೀರಾ. ಸೊ ಇದು ಹೇಗೆ ಸಾಧ್ಯವಾಯಿತು ಅಂತ? ಇದು ನಂದೊಂದು ಅಂದರೆ ಆ್ಯಸ್ ಯು ಸೆಡ್ ಇಟ್ ವಾಸ್ ಮೈ ಡ್ರೀಮ್ ಮ್ಯಾಮ್. ಸೊ ಈ ಮಕ್ಕಳಿಗೆ ನಾವು ಯಾವಾಗೂ ನೋಡ್ತಾ ಇದ್ದಿದ್ದು, ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ನಾವು ಇದನ್ನು ನೋಡ್ತಾ ಇದ್ದಿದ್ದು, ಆದರೆ ಏನು ಮಾಡೋದಕ್ಕಾಗೋದಿಲ್ಲಲ್ಲ, ಇಲ್ಲಿ ಏನಾದರೂ ಮಾಡಬೇಕು, ಇವರನ್ನು ಕೂಡ ನಾವು ಇಂಡಿಪೆಂಡೆಂಟ್ ಮಾಡಿ ಸ್ಕೂಲಿಗೆ ಹಾಕಬೇಕು. ಒಂದು ಮಗು ಇಂಡಿಪೆಂಡೆಂಟ್ ಆದರೆ ಅದು ಆ ಪೂರ್ತಿ ಫ್ಯಾಮಿಲಿಗೆ ಒಂದು ಬಿಗ್ ಸಪೋರ್ಟ್. ಇಲ್ಲ, ಒಂದು ಮಗು ಡಿಪೆಂಡೆಂಟ್ ಇದ್ದರೆ ಆ ತಾಯಿಯೂ ಕೂಡ ಮಗುವಿನ ಹಿಂದೆ ಇರ್ತಾರೆ, ಅವರಿಗೂ ಕೂಡ ಒಂದು ರಾತ್ರಿ ಬೆಳಗ್ಗೆ ಅದು ಒಂದು ರೀತಿಯ ಸ್ಟ್ರೆಸ್ಸೇ. ಆ ಫ್ಯಾಮಿಲಿಗೂ ಕೂಡ ಒಂದು ಮಗು ಇಂಡಿಪೆಂಡೆಂಟ್ ಆಗಿ ಮುಂದೆ ಹೋಗಿ ಕಾಲ ಮೇಲೆ ನಿಂತ್ಕೊಂಡು ದುಡಿಯೋ ರೀತಿ ಆದರೆ ಇಡೀ ಫ್ಯಾಮಿಲಿ ಒಂದು ಇಂಡಿಪೆಂಡೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಇಟ್ ಈಸ್ ಅ ಬೂನ್ ಫಾರ್ ಇವನ್ ಅ ಸೊಸೈಟಿ. ಒಂದು ಸೊಸೈಟಿಗೆ ಒಂದು ಮಗುವಿನಿಂದ ಅಂದರೆ ಸೊಸೈಟಿ ಬಿಲ್ಡ್ ಆಗೋದೇ ಮಕ್ಕಳಿಂದ. ಸೊ ಈ ಮಕ್ಕಳಿಗೆಲ್ಲ ಒಂದು ಹೆಲ್ಪ್ ಮಾಡಬೇಕು. ಇದರಲ್ಲಿ ಬೇರೆ ಬೇರೆ ರೀತಿಯ ಆಟಿಸಮ್ ಒಂದೇ ಅಲ್ಲ, ಆಟಿಸಮ್ ಈಸ್ ಜಸ್ಟ್ ಒನ್ ಪಾರ್ಟ್. ಅದ್ರ ಜೊತೆಗೆ ನಾವು ನೋಡ್ತೇವೆ ಲರ್ನಿಂಗ್ ಡಿಸೆಬಿಲಿಟಿ, ಹೈಪರ್ ಆಕ್ಟಿವಿಟಿ, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಡಿಪ್ರೆಷನ್. ಈಗಿನ ತುಂಬ ಜನ ಡಿಪ್ರೆಷನ್ ಮಕ್ಕಳು ತುಂಬ ನೋಡ್ತಿದ್ದೇವೆ, ಸುಸೈಡ್ಸ್, ಅದು ಇದು. ಸ್ಪೀಚ್ ಡಿಲೇ ಇರುತ್ತೆ, ಸ್ಟ್ಯಾಮರಿಂಗ್ ಇರುತ್ತೆ, ಮಾತು ಕ್ಲಿಯರ್ ಇರೋದಿಲ್ಲ ಮಕ್ಕಳಿಂದು, ಕಿವಿ ಕೇಳೋದಿಲ್ಲ, ಈ ರೀತಿಯದು ತುಂಬ ಎಲ್ಲ ಬೆಳವಣಿಗೆ ತೊಂದರೆಗಳಿರುತ್ತೆ ಮ್ಯಾಮ್. ಈ ಎಲ್ಲ ತೊಂದರೆಗಳಿಗೆ ನಾವು ಆದಷ್ಟು ಬೇಗ ಪಿಕ್ ಮಾಡಿ ಸರಿಯಾದ ಒಂದು ಟ್ರೈನಿಂಗ್ ಕೊಟ್ಟರೆ ಎಷ್ಟು ಜನ, ನಾವು ಇವಾಗ ಇಲ್ಲಿವರೆಗೆ ಆಲ್ಮೋಸ್ಟ್ ಅರೌಂಡ್ ಮೋರ್ ದೆನ್ 10,000 ಮಕ್ಕಳನ್ನು ನಾವು ಟ್ರೈನ್ ಮಾಡಿ ನಾರ್ಮಲ್ಸ್ ಇದಕ್ಕೆಲ್ಲ ಹಾಕಿದ್ದುಂಟು. ತುಂಬ ಜನ ಮಕ್ಕಳು ಬೆಟರ್ ಆಗ್ತಾರೆ. ಯಾವ್ಯಾವ ಕಂಡೀಷನ್, ಯಾವ್ಯಾವುದಕ್ಕೆ ಏನು ಸರಿಯಾಗಿ ಟ್ರೈನಿಂಗ್ ಬೇಕೋ ಆ ಟ್ರೈನಿಂಗನ್ನು ಸರಿಯಾಗಿ ಕೊಟ್ಟಾಗ ಆ ಮಗು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಫ್ಯೂಚರಲ್ಲಿ ರಿಯಲಿ ಅವರು ಒಂದು ಇಂಡಿಪೆಂಡೆಂಟ್ ಪರ್ಸನ್ ಆಗ್ಬೋದು. ಓಕೆ, ಇಷ್ಟೊತ್ತು ನಮ್ಮೊಂದಿಗೆ ಕುಳಿತು ಆಟಿಸಮ್ ಇರುವ ಮಕ್ಕಳ ಚಿಕಿತ್ಸೆಯಲ್ಲಿ ಥೆರಪಿ ಹಾಗೂ ಔಷಧಿಗಳ ಪಾತ್ರದ ಬಗ್ಗೆ ತುಂಬ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕೀರ್ತೇಶ್ ಅವರು ಕಾರ್ಕಳ ಬೈಲೂರಿನ ವಿಜೇತ ವಿಶೇಷ ಚೇತನ ಮಕ್ಕಳ ಶಾಲೆಯ ಬಗ್ಗೆ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಕೀರ್ತೇಶ್. ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿಯವರು ಅರ್ಪಿಸ್ತಿರುವಂತಹ ಸ್ವಲೀನತೆ ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ನಾನಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಶಾಲೆಯನ್ನು ತೋರಿಸಲಿಕ್ಕೆ ಬಂದಿರುವಂಥದ್ದು. ಇವತ್ತು ಬಂದಿರುವಂತಹ ಶಾಲೆಯ ಹೆಸರೇ ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ಈ ವಿಶೇಷ ಶಾಲೆಯಲ್ಲಿ ಏನೇನು ವಿಶೇಷತೆಗಳಿದೆ ಅಂತ ನೋಡಿಕೊಳ್ಳಿಕ್ಕೆ ಈ ಸಂಚಿಕೆಯಲ್ಲಿ ನೋಡಲಿಕ್ಕಿದ್ದೇವೆ. ನೋಡೋಣ ಬನ್ನಿ. ಥ್ಯಾಂಕ್ ಯು.
ವಿಜೇತ ಸ್ಕೂಲ್ನ ಈಗ ರೆಮಿಡಿಯಲ್ ಕ್ಲಾಸ್ ರೂಮಲ್ಲಿ ನಾವಿದ್ದೇವೆ. ಇಲ್ಲಿ ನಮ್ಮ ಜೊತೆ ಯಮನಪ್ಪ ಅವರಿದ್ದಾರೆ. ಅವರು ಈ ರೆಮಿಡಿಯಲ್ ಈ ಕ್ಲಾಸ್ ರೂಮಿನ ಬಗ್ಗೆ ಹೇಳಲಿಕ್ಕೆ ಅವರು ಇಲ್ಲಿದ್ದಾರೆ. ಸೊ ನಮಸ್ಕಾರ ಯಮನಪ್ಪ ಸರ್. ಸೊ ಈ ರೆಮಿಡಿಯಲ್ ಕ್ಲಾಸ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಬೇಕಂತ ಹೇಳಿದರೆ ಏನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ಫಸ್ಟ್ ಆಫ್ ಆಲ್ ರೆಮಿಡಿಯಲ್ ಥೆರಪಿ ಅಂದರೆ ಕನ್ನಡದಲ್ಲಿ ಪರಿಹಾರ ಚಿಕಿತ್ಸೆ ಅಂತ ಕರಿತೀವಿ ಇದಕ್ಕೆ. ಇದನ್ನು ಜಾಸ್ತಿ ನಾವು ರೆಮಿಡಿಯಲ್ ಥೆರಪಿ ಕೊಡೋದು LD ಮಕ್ಕಳಿಗೆ ಆಗಿರ್ಬೋದು, ಮತ್ತು ಏನಂದರೆ ಆಟಿಸ್ಟಿಕ್ ಮಕ್ಕಳಿಗೆ ಆಗಿರ್ಬೋದು. ಈ ಥರ ಥೆರಪಿ ಕೊಡೋದ್ರಿಂದ ಏನಾಗ್ತದೆ, ಸಿಂಗಲ್ ಅಟೆನ್ಷನ್ ಕೊಡುವಂಥದ್ದು ನಾವು ಇದರಲ್ಲಿ ರೆಮಿಡಿಯಲ್ ಥೆರಪಿಯಲ್ಲಿ ಕಂಡು ಬರ್ತೇವೆ ಅಂತ ನಾವು ಹೇಳ್ಬೋದಾಗ್ತದೆ. ನೆಕ್ಸ್ಟ್ ಇದರಲ್ಲಿ ಯೂಸಸ್ ಏನಂದರೆ, ಮಕ್ಕಳು ಕಾನ್ಸಂಟ್ರೇಷನ್, ಈಗ ಫಾರ್ ಎಕ್ಸಾಂಪಲ್ ಸಿಂಗಲ್ ಇಂಡಿವಿಜುವಲ್ ಅಟೆನ್ಷನ್ ತೊಗೊಳ್ಳೋದ್ರಿಂದ ಮಕ್ಕಳು ಯಾವ ಕಡೆನೂ ಸಹಿತ ಅಟೆನ್ಷನ್ ಹೋಗೋದಿಲ್ಲ, ಆಚೆ ಈಚೆ ಬದಿಗೆ ಹೋಗೋದಿಲ್ಲ. ನಮ್ಮ ಹತ್ರನೇ ಅಂದರೆ ಫ್ರಂಟಲ್ಲಿ ಒಬ್ಬರೇ ಮಗು ಇದಕ್ಕೋಸ್ಕರ ಕಾನ್ಸಂಟ್ರೇಷನ್ ಇದರಲ್ಲಿ ಹೆಚ್ಚಿಸ್ಬೋದು ಅಂತ ನಾವು ಇದರಲ್ಲಿ ಹೇಳ್ಬೋದು ಸರ್. ಈ ಏನೆಲ್ಲ ಇಲ್ಲಿ ಮೆಟೀರಿಯಲ್ ಉಂಟಲ್ಲ ಅದರದ್ದು ಯೂಸೇಜನ್ನು ಹೇಳಲಿಕ್ಕೆ ಆಗ್ಬೋದಾ? ಹೌದು, ಖಂಡಿತ ಆಗಲಿ ಸರ್. ಇದು ಕ್ಲೈಂಬಿಂಗ್ ಅಂತ ಕರಿತೇವೆ ನಾವು. ಇದು ಕ್ಲೈಂಬಿಂಗ್ ಅಂದರೆ ಆಟಿಸ್ಟಿಕ್ ಮಕ್ಕಳಿಗೆ ಯೂಸ್ ಆಗುವಂಥದ್ದು. ನೋಡಿ, ಈ ಹುಡುಗನು ಆಟಿಸ್ಟಿಕ್ ಹುಡುಗ, ಅವನಲ್ಲಿ ಏನಂದರೆ ಕ್ಲೈಂಬಿಂಗ್ ಇಷ್ಟ. ಅದರಲ್ಲಿ ಇದರಿಂದ ಯೂಸ್ ಆಗೋದು ನಮಗೆ ಕಾನ್ಸಂಟ್ರೇಷನ್, ಸ್ಟ್ರೆಂತ್ ಆಗಿರ್ಬೋದು, ಸ್ಟ್ರೆಂತ್ ಬಿಲ್ಡ್ ಆಗ್ತದೆ. ಇದೆಲ್ಲ ಏನಂದರೆ ಕ್ಲೈಂಬಿಂಗಲ್ಲಿ ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಬಂದುಬಿಟ್ರೆ ನಾವು ಇದರಲ್ಲಿ ಎಡಿಷನ್ಸಲ್ಲೇ ತೊಗೊಳ್ತೇವೆ. ನಾವು ಇದರಲ್ಲಿ ಇಲ್ಲಿ ನೋಡಿರ್ಬೋದು ಎಡಿಷನ್ ಸಿಂಬಲ್ ಅಲ್ವಾ ಇದು. ಇದರಲ್ಲಿ ಬೋರ್ಡನ್ನು ಏನು ಮಾಡ್ತೇವೆ ನಾವು ಅಂದರೆ 11 ನಂಬರ್ಸ್ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ 6 + 5 ಅನ್ನು ಹಾಕ್ಬೋದು ನಾವು ಇಲ್ಲಿ. ನೆಕ್ಸ್ಟನ್ನು ಈ ಥರ ಏನು ಮಾಡ್ತೇವೆ ನಾವು, ಬೀಡ್ಸ್ಗಳ ನಂಬರ್ಸ್ಗಳನ್ನ ಹಾಕಿರ್ಬೋದು. ಇಲ್ಲಿ 6 ಉಂಟು ನೋಡಿ, ಈ ಥರ ನಂಬರ್ಸ್ಗಳನ್ನ ಹಾಕ್ಕೊಂಡು ನಾವು ಏನು ಮಾಡ್ತೇವೆ ಅಂದರೆ, ಇದು ಸರ್ಕಲಲ್ಲಿ ಬರ್ತದೆ. ಇದು 6 ಕೌಂಟ್ ಮಾಡಿದಾಗ ಟೋಟಲ್ ಎಷ್ಟು ಬರ್ತದೆ ಅಂದರೆ ಆನ್ಸರ್ 11 ಬರ್ತದೆ ಅಂತ ನಾವು ಇದರಲ್ಲಿ ಹೇಳ್ಬೋದು. ಇದರಲ್ಲಿ ಬಟನ್ ಫ್ರೇಮಿಂಗ್ ಅಂತ ಬರ್ತದೆ. ಇದರಲ್ಲಿ ಬಟನ್ಸ್ ಅಂತ ಬಂದ ತಕ್ಷಣ ನಮ್ಮ ಮಕ್ಕಳಲ್ಲಿ ಬಟ್ಟೆಯನ್ನು ಹಾಕುವುದಕ್ಕೂ ಸ್ವಲ್ಪ ಒಂದಿಷ್ಟು ಮಕ್ಕಳು ಏನು ಮಾಡ್ತಾರೆ ಅಂದರೆ, ನಮ್ಮ ಮಕ್ಕಳು ವಿಶೇಷ ಮಕ್ಕಳು ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ಏನು ಮಾಡ್ತೀವಿ ಅಂದರೆ, ಬಟನ್ಸನ್ನು ಯಾವ ಥರ ಹಾಕ್ಕೊಳ್ಬೇಕು, ತಮ್ಮ ಬಟ್ಟೆಯನ್ನು ಜನಜೀವನದಲ್ಲಿ ಏನು ಮಾಡಬೇಕು, ಅವರೆಲ್ಲ ನೀಟಾಗಿ ಬಟ್ಟೆಯನ್ನು ಹಾಕ್ಕೊಳ್ಳಿಕ್ಕೆ ಬಟನ್ಸ್ ಆಗಿರ್ಬೋದು. ನೆಕ್ಸ್ಟ್ ಇದರಲ್ಲಿ ಬಟನ್ಸ್ ಅಂದ್ರೆ ಬಂದರೆ ಲಾಂಗ್, ನೋಡಿ ಇಲ್ಲಿದು ದೊಡ್ಡ ಬಟನ್ಸ್ ಅಂತ ನಾವು ಇದಕ್ಕೆ ಹೇಳ್ತೇವೆ. ಇದನ್ನು ಏನು ಮಾಡ್ತಾರೆ ಅಂದರೆ, ಸ್ಪೆಷಲ್ ಮಕ್ಕಳಿಗೆ ಯೂಸ್ ಆಗುವಂಥದ್ದು. ನಾವು ಇವನ್ ಬಟನ್ಸ್ ಓಪನ್ ಮಾಡುವಂಥದ್ದು, ಈ ಥರ ಎಲ್ಲ ಥೆರಪಿ ಎಲ್ಲ ಕೊಡ್ತಾ ಇರ್ತೇವೆ. ಮೀಡಿಯಮ್ ಆಗಿರ್ಬೋದು, ನೆಕ್ಸ್ಟು ಸ್ಮಾಲ್ ಬಟನ್ಸ್ ಆಗಿರ್ಬೋದು, ಫುಲ್ ಸ್ಮಾಲ್ ಬಟನ್ಸ್ ಇವೆಲ್ಲ ಕೊಡ್ತಾ ಇರ್ತೇವೆ. ನೆಕ್ಸ್ಟು ಇದು ಬಂದುಬಿಟ್ಟು ವೆಲ್ಕ್ರೋ ಅಂತಲೇ ಹೇಳ್ಬೋದು. ವೆಲ್ಕ್ರೋಯಿಂದ ಏನಾಗ್ತದೆ ಅಂದರೆ, ನಮ್ಮ ಆರ್ಟಿಸ್ಟಿಕ್ ಮಕ್ಕಳಲ್ಲಿ ಅದು ಬಟ್ಟೆ ಬಿಚ್ಚಲಿಕ್ಕೆ ಸಹಿತ ಕೇಳಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಬಟನ್ಸ್ಗಿಂತ ವೆಲ್ಕ್ರೋ ಸಹಿತ ನಮ್ಮ ಮಕ್ಕಳಿಗೆ ಯೂಸ್ ಆಗ್ತದೆ ಅಂತಲೂ ಸಹಿತ ನಾವು ಹೇಳ್ಬೋದು ಇದರಲ್ಲಿ. ಮತ್ತು ಇಲ್ಲಿ ಇನ್ನೊಂದು ಬಂದುಬಿಟ್ರೆ, ನಮ್ಮಲ್ಲಿ ಟ್ರೈನ್ ಅಂತ ತೊಗೊಂಡಿದ್ದೆ ನಾವು ಇದರಲ್ಲಿ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳು ಆಟಿಸ್ಟಿಕ್ ಮಕ್ಕಳಿಗಾಗಿರ್ಬೋದು, ಬೇರೆ ಬೇರೆ ರೀತಿಯಂಥ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಈ ಮಕ್ಕಳು ಸಹಿತ ಯೂಸ್ ಆಗುವಂಥ ಟ್ರೈನ್ಸ್ ಆಗಿರ್ಬೋದು. ಇದರಲ್ಲಿ ಫಾರ್ ಎಕ್ಸಾಂಪಲ್ ನಾವು ನೋಡುವಂತಾಗಿರೋ ನಂಬರ್ಸ್ಗಳಾಗಿರ್ಬೋದು, ಫೈನ್ ಮೋಟರ್, ಗ್ರಾಸ್ ಮೋಟರ್ ಆ್ಯಕ್ಟಿವಿಟೀಸ್ ಸಹಿತ ಇದರಲ್ಲಿ ನಾವು ಕಂಡುಬರ್ತೇವೆ. ಜಾಸ್ತಿಯಾಗಿ ಕಂಡುಬರೋದು ನಾವು ಇದರಲ್ಲಿ ಫೈನ್ ಮೋಟರ್ ಆ್ಯಕ್ಟಿವಿಟೀಸ್ ಮತ್ತು ಏನಂದರೆ ಕಲರ್ಸ್ಗಳನ್ನ ಸಹಿತ ನಾವು ಇದರಲ್ಲಿ ಕಂಡುಬರ್ತೇವೆ. ಆಟಿಸ್ಟಿಕ್ ಮಕ್ಕಳಿಗೆ ಏನಾಗ್ತದೆ ಅಂದರೆ, ಕಲರ್ಸ್ಗಳು ಸಹಿತ ಇಷ್ಟ ಆಗ್ತದೆ. ಡಾರ್ಕ್ ಕಲರ್ಸ್ ಇದ್ದರೆ ಮಾತ್ರ ಇಷ್ಟ ಆಗ್ತದೆ ಆಟಿಸ್ಟಿಕ್ ಮಕ್ಕಳಿಗೆ. ಅದಕ್ಕೋಸ್ಕರ ಅದರಲ್ಲಿ ಇರ್ಬೋದು ರೆಡ್ ಕಲರ್ಸ್ ಆಗಿರ್ಬೋದು, ಮತ್ತು ಡೇ ಆಗಿರ್ಬೋದು, ಮಂತ್ ಆಗಿರ್ಬೋದು. ಈ ಥರ ಏನು ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಸಹಿತ ನಾವು ಕೊಡ್ತಾ ಇರ್ತೇವೆ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ವಾಲ್ ಶಿಪ್ಪಿಂಗ್ ಅಂತ ಕೊಡ್ತೇವೆ. ಇದರಲ್ಲಿ ಸಹಿತ ಸೇಮ್ ಫೈನ್ ಮೋಟರ್ ಆ್ಯಕ್ಟಿವಿಟೀಸ್ ಸಹಿತ ಇದರಲ್ಲಿ ನಾವು ಮಕ್ಕಳಿಗೆ ಅಟ್ರಾಕ್ಷನ್ ಆಗೋ ರೀತಿಯಲ್ಲಿ ನಾವು ಟ್ರೈನ್ ಶಿಪ್ಪಿಂಗ್ ಅನ್ನೋ ಒಂದು ವಾಲ್ ಹ್ಯಾಂಗಿಂಗಲ್ಲಿ ಹಾಕಿದ್ದೀವಿ ಅಂತ ನಾವು ಇದನ್ನು ಸಹಿತ ಹೇಳ್ಬೋದು. ನಾವು ಇದು ಬಂದುಬಿಟ್ಟು ರೆಮಿಡಿಯಲ್ ಥೆರಪಿಯಲ್ಲಿ ಒಂದು ಭಾಗ ಅಂತಲೇ ಹೇಳ್ಬೋದು ನಾವು. ಯಾವ ಥರ ಅಂದರೆ, ಇದರಲ್ಲಿ ಒಂದು ಟೀಚರ್ ಮತ್ತು ಒಂದು ಸ್ಟೂಡೆಂಟ್ ಮಾತ್ರ ಇದರಲ್ಲಿ ನಾವು ಕಾಣ್ತೇವೆ ಅಂತ ಹೇಳ್ಬೋದು ನಾವು. ಅಂದರೆ ಫ್ರಂಟಲ್ಲಿ ಟೀಚರ್ಸು, ಇಲ್ಲಿ ಫ್ರಂಟಲ್ಲಿ ಇಲ್ಲಿ ನೋಡಿ ಮಕ್ಕಳು ಸಹಿತ ಕೂತ್ಕೊಳ್ತೇವೆ ನಾವು. ಒಂದು ಮಗುವನ್ನು ಮಾತ್ರ ನಾವು ಇದರಲ್ಲಿ ಕೊಟ್ಟು ಅಟೆನ್ಷನ್ ಕೊಟ್ಟು ನಾವು ರೆಮಿಡಿಯಲ್ಸ್ ಥೆರಪಿಯನ್ನು ಸಹಿತ ತೊಗೊಳ್ತೇವೆ. ಇದರಲ್ಲಿ ರೀಡಿಂಗು, ರೈಟಿಂಗು, ಮ್ಯಾಥ್ಸ್ಗಳನ್ನಾಗಿರ್ಬೋದು, ಈ ಥರ ಅಕಾಡೆಮಿಕಲ್ಲಿ ಬರುವಂಥ ಎಲ್ಲ ಸಬ್ಜೆಕ್ಟ್ಗಳನ್ನ ನಾವೇನು ಮಾಡ್ತೀವಿ ಇದರಲ್ಲಿ ನಾವು ರೆಮಿಡಿಯಲ್ ಥೆರಪಿಯಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಸಹಿತ ನಾವು ಇದನ್ನು ಮಕ್ಕಳಿಗೆ ಯೂಸ್ ಆಗೋ ರೀತಿಯಲ್ಲಿ ಕಲಿಸ್ತೇವೆ ಅಂತ ಸಹಿತ ಹೇಳ್ಬೋದು ನಾವು. ಇದು ಬಂದುಬಿಟ್ಟು ಪಾಪ್ ಟನಲ್ ಅಂತ ನಾವು ಇದು ಕರಿತೇವೆ. ಮಕ್ಕಳಲ್ಲಿ ಒಂದು ಸೈಡಿಂದ ಏನಾಗ್ತದೆ ಅಂದರೆ, ಅವ್ರಿಗೆ ಇಷ್ಟ ಆಗ್ತದೆ. ಪಾಪ್ ಟನಲ್ ಯಾವ ಥರ ಅಂದರೆ, ಫ್ರಂಟಿಂದ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಅವರು ಮೂಮೆಂಟಲ್ಲಿ, ಸ್ಲೀಪಿಂಗ್ ಮೂಮೆಂಟಲ್ಲಿ ಅವರು ಮೆಲ್ಲ ಬರ್ಬೋದು ಅಂತ ಹೇಳ್ಬೋದು ನಾವು. ಇದರಲ್ಲಿ ಪಾಪ್ ಟನಲ್ ಅಂತ ಕರಿತೀವಿ ಇದಕ್ಕೆ ನಾವು. ಮತ್ತು ಇನ್ನೊಂದು ಬಂದುಬಿಟ್ಟು ಎಲೆಕ್ಟ್ರಿಕ್ ಆಪ್ರೇಟೆಡ್. ಇದು ಏನು ಮಾಡ್ಬೋದು ಅಂದರೆ, ರಿಮೋಟ್ನಿಂದ ನಾವು ಸ್ವಿಚ್ಚನ್ನು ಹಾಕೋದ್ರಿಂದ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತೇವೆ. ಇದು ಜಾಸ್ತಿ ನಮಗೆ ಯೂಸ್ ಆಗೋದಂಥದ್ದು ಯಾರಂದರೆ, ಆಟಿಸ್ಟಿಕ್ ಮಕ್ಕಳಿಗೆ ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂದರೆ ಆ ಮಕ್ಕಳಿಗೆ ಏನು ಮಾಡ್ತೇವೆ ಅಂದರೆ, ಸ್ಟ್ಯಾಂಡಿಂಗಲ್ಲಿ ಹಾಕಿ ಬೆಲ್ಟ್ಗಳನ್ನೆಲ್ಲ ಹಾಕಿ ನಾವು ಏನು ಮಾಡ್ತೇವೆ ಅಂದರೆ, ಇದರಲ್ಲಿ ಸ್ಟ್ಯಾಂಡಿಂಗ್ ಇಂಪ್ರೂವ್ ಸಹಿತ ನಾವು ಇದರಲ್ಲಿ ಮಾಡ್ಬೋದು ಅಂತ ಹೇಳ್ಬೋದು ನಾವು.
ನಮಸ್ಕಾರ ವೀಕ್ಷಕರೇ, ಸ್ವಲೀನತೆ ಹರಿನು ಹರಿವು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಜೇತ ವಿಶೇಷ ಶಾಲೆಯ ಸ್ಥಾಪಕರು ಮತ್ತು ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಕಾಂತಿ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೊದಲಿಗೆ ಈ ಶಾಲೆಯ ಬಗ್ಗೆ ನೀವೊಂದು ಇಷ್ಟು ಹೇಳಬೇಕಂತ ಹೇಳಿದರೆ, ಈ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಮೇಡಮ್? ಆ್ಯಕ್ಚುಲಿ ನಾನು ಬೇರೆ ಒಂದು ಸ್ಪೆಷಲ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ನಾನು ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಸರ್ಕಾರ 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅನುದಾನವನ್ನು ನಿಲ್ಲಿಸಿದರು. ಅಂಥ ಸಂದರ್ಭದಲ್ಲಿ 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಎಲ್ಲೂ ಶಾಲೆ ಇಲ್ಲದಂಥ ಸಂದರ್ಭದಲ್ಲಿ ಭಾಳಷ್ಟು ಪೇರೆಂಟ್ಸ್ಗಳು ನನಗೆ ರಿಕ್ವೆಸ್ಟ್ ಮಾಡಿದರು, ಮೇಡಮ್ ಈ ಥರ ಒಂದು 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಏನಾದರೂ ಒಂದು ವೃತ್ತಿ ತರಬೇತಿಯ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ. ಆ ಒಂದು ಉದ್ದೇಶದಿಂದ ಮತ್ತು ನಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದ ಶಿವಾನಂದ ಅಂತೇಳಿ, ಅವನು ನನ್ನ ಕಾಲು ಹಿಡಿದು ಕೂಗಿದ್ದಾನೆ, ಟೀಚರ್ ನನಗೆ ಶಾಲೆಗೆ ಬರಲಿಕ್ಕೆ ಅವಕಾಶ ಕೊಡಿ, ನಾನು ಬುತ್ತಿ ತರ್ತೇನೆ, ನನಗೆ ಊಟ ಹಾಕಬೇಡಿ, ದಯವಿಟ್ಟು ನನಗೆ ಶಾಲೆಗೆ ಬರಲಿಕ್ಕೆ ಅವಕಾಶ ಕೊಡಿ ಅಂತ ಅವನು ಕಣ್ಣೀರಿಟ್ಟ ಪರಿಣಾಮವಾಗಿ ಮತ್ತು ಎಲ್ಲ ಒಂದು ಪೇರೆಂಟ್ಸ್ನ ಒಂದು ಮನವಿಯ ಮೇರೆಗೆ ನಾವು 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಶಾಲೆಯನ್ನು ಪ್ರಾರಂಭಿಸಿರುವಂಥದ್ದು. ನಂತರ 25 ವರ್ಷದ ಒಳಗಿನ ಮಕ್ಕಳಿಗೂ ಶಾಲೆಯನ್ನು ಪ್ರಾರಂಭಿಸಿ ಇವತ್ತು ಸುಮಾರು 135 ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ತುಂಬ ಒಳ್ಳೆಯ ವಿಚಾರ ಮೇಡಮ್. ಯಾಕಂತ ಹೇಳಿದರೆ ಐ ಥಿಂಕ್ ನಮ್ಮ ಉಡುಪಿ ಡಿಸ್ಟಿಕ್ನಲ್ಲೂ ಸಹ ಕಾಣಿಸ್ತದೆ, 25 ವರ್ಷದ ಮೇಲ್ಪಟ್ಟ ಮಕ್ಕಳಿರುವಂಥ ಶಾಲೆಗಳು ತುಂಬ ಕಡಿಮೆ. ಯಾಕಂತ ಹೇಳಿದರೆ ಅವರಿಗೆ ಆ ಮಕ್ಕಳಿಗೆ ಏಡೆಡ್ ಬರುವುದಿಲ್ಲ ಅಂತ ಹೇಳುವಂಥದ್ದು ಸಹ ಅದೊಂದು ಕಹಿ ಸತ್ಯವಾಗಿರುವಂಥದ್ದು. ಅಂತಹ ಒಂದು ಮಕ್ಕಳಿಗೂ ಸಹ ನೀವು ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥದ್ದು ದೊಡ್ಡ ವಿಚಾರವೇ ನಾ ಹೇಳ್ಬೋದು ಮೇಡಮ್. ಈ ಶಾಲೆಯಲ್ಲಿ ಎಷ್ಟು ಜನ ಈ ಒಂದು ಸ್ಟಾಫ್ನವರು ಇದ್ದಾರೆ, ಸ್ಪೆಷಲ್ ಸ್ಟಾಫ್ನವರು ಇಲ್ಲಿ? ನಮ್ಮಲ್ಲಿ ಸುಮಾರು ಒಂದು 35 ಜನ ಸ್ಟಾಫ್ಸ್ ವರ್ಕ್ ಮಾಡ್ತಾ ಇದ್ದಾರೆ. 135 ಮಕ್ಕಳಿಗೆ 35 ಜನ ಸ್ಟಾಫ್ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 16 ವಿಶೇಷ ಶಿಕ್ಷಕರಿದ್ದಾರೆ ಇಲ್ಲಿ. 7:1 ಅಂತೇಳಿ 7 ಮಕ್ಕಳಿಗೆ ಒಂದು ಟೀಚರ್ನ ಹಾಗೆ 16 ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ. ಉಳಿದವರೆಲ್ಲ ನಾನ್ ಟೀಚಿಂಗ್ ಸ್ಟಾಫ್, ಮತ್ತು PT ಟೀಚರ್ ಇದ್ದಾರೆ, ಮತ್ತು ಪ್ರೊಫೆಷನಲಿಸ್ಟ್ ಕೂಡ ಇದ್ದಾರೆ ಇಲ್ಲಿ. ನಮ್ಮಲ್ಲೂ ಕೂಡ ಫಿಸಿಯೋಥೆರಪಿಸ್ಟ್ ಮತ್ತು ಸ್ಪೀಚ್ ಥೆರಪಿಸ್ಟ್, ಮನೋವೈದ್ಯರು, ವೈದ್ಯರು, ಹೀಗೆಲ್ಲ ವೈದ್ಯರ ತಂಡ ಕೂಡ, ಪ್ರೊಫೆಷನಲಿಸ್ಟ್ನ ತಂಡ ಕೂಡ ಇದೆ. ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ವಿಶೇಷ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಇಂಪಾರ್ಟೆಂಟ್ ಯಾವುದೆಲ್ಲ ಟ್ರೈನಿಂಗ್ ಇದೆ, ಈಗ ಸ್ಪೆಷಲ್ ಎಜುಕೇಷನ್ ಅಬೌವ್ 25 ಇಯರ್ಸ್ ಮಕ್ಕಳಿಗೆ ವೃತ್ತಿ ತರಬೇತಿ ಕೇಂದ್ರ, ಅಂದರೆ 25 ವರ್ಷದ ಒಳಗಿನವರಿಗೆ ನಾವು ವಿಶೇಷ ಶಿಕ್ಷಣವನ್ನು ನೀಡ್ತೇವೆ. ಅವರೊಂದು ಕಲಿಕೆಯಲ್ಲಿ ಮುಂದುವರಿಯುವುದಾಗಲಿ, ಅವರದ್ದು ಅಕಾಡೆಮಿಕ್ ಸ್ಕಿಲ್ಸ್ ಆಗಲಿ, ಮತ್ತು ಅವರ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಅದನ್ನು ಇಂಪ್ರೂವ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಬೇಕಾದಂತಹ ಒಂದು ಥೆರಪಿಗಳನ್ನು ನೀಡುವಂಥದ್ದು. ಆನಂತರ 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ವೃತ್ತಿ ಶಿಕ್ಷಣ ತರಬೇತಿ, ಅಂದರೆ ಈಗ ನೀವು ಇಲ್ಲೇ ಹಿಂದೆ ನೋಡಿರ್ಬೋದು, ಯಕ್ಷಗಾನ ಸ್ಮರಣಿಕೆ, ಬೇರೆ ಬೇರೆ ರೀತಿಯ ಹೂಗುಚ್ಛಗಳು, ಕೃತಕ ಗೋಡೆ ಅಲಂಕಾರಿಕ ವಸ್ತುಗಳು, ಆಮೇಲೆ ಮೊಬೈಲ್ ಸ್ಟ್ಯಾಂಡ್, ಪೆನ್ ಸ್ಟ್ಯಾಂಡ್, ಫಿನೈಲ್, ಸೋಪ್ ವಾಟರ್. ಇತ್ತೀಚೆಗೆ ನಾವು ಮಾಪನ್ನು ಕೂಡ ರಿಲೀಸ್ ಮಾಡಿದ್ದೀವಿ. ಈಗ ನೆಲ ಒರೆಸುವಂಥ ಕೋಲು, ಅದನ್ನು ತುಂಬ ಜನ ಬಳಕೆ ಮಾಡ್ತಾರೆ, ಅದನ್ನು ಕೂಡ ನಮ್ಮ ಸ್ಪೆಷಲ್ ಮಕ್ಕಳು ತಯಾರಿಸ್ತಾರೆ. ಆ್ಯಕ್ಚುಲಿ ನಮ್ಮ ಮಕ್ಕಳು ತಯಾರಿಸಿದಂಥ ಒಂದು ಏನು ಕರಕುಶಲ ವಸ್ತುಗಳಿದೆ ಅದಕ್ಕೆ ಮಾರ್ಕೆಟಿಂಗ್ ತುಂಬ ಕಡಿಮೆ. ನಾವು ಮಕ್ಕಳ ಹತ್ರ ಈಗ ನಮ್ಮ ಅಬೌವ್ 25 ಇಯರ್ಸ್ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಾದಮೇಲೆ ಮತ್ತೆ ಏನನ್ನ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಸಲಿಕ್ಕೆ ಕಷ್ಟ. ಅವರನ್ನು ಒಂದು ವೃತ್ತಿಯಲ್ಲಿ ನಾವೇನಾದರೂ ಎಂಗೇಜ್ ಮಾಡಿದರೆ ನಿರಂತರವಾಗಿ ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಸ್ಪೆಷಲ್ ಸ್ಕೂಲ್ನ ಎಲ್ಲ ಶಾಲೆಯವರು ಆಲ್ಮೋಸ್ಟ್ ಈ ರೀತಿಯ ಒಂದು ಕರಕುಶಲ ವಸ್ತುಗಳನ್ನು ಭಾಳಷ್ಟು ತಯಾರಿಸ್ತಾರೆ. ಆದರೆ ಮಾರ್ಕೆಟಿಂಗಿಗೆ ನಮಗೆ ತುಂಬ ಸಮಸ್ಯೆ ಇದೆ. ಈ ಮೂಲಕ ಇವನ್ ನೀವು ಹೇಳಿದ ರೀತಿಯಲ್ಲಿ ನಾವು ನಿಮ್ಮ ಹಿಂದಗಡೆ ನೋಡ್ಬೋದು, ಹಲವಾರು ಮಕ್ಕಳು ಮಾಡಿರುವಂತಹ, ವಿಶೇಷ ಮಕ್ಕಳು ಮಾಡಿರುವಂತಹ ಇಲ್ಲಿ ಮೆಮೊಂಟೋಸ್ಗಳಾಗಿರ್ಬೋದು, ಅಂತಹ ಮೆಮೊಂಟೋಸ್ಗಳು ಇಲ್ಲಿದೆ, ಪಿನೈಲ್ಗಳು ಇಲ್ಲಿದೆ. ಸೊ ಇವನ್ ನಾವು ವೀಕ್ಷಕರಲ್ಲೂ ಸಹ ಒಂದು ಕೇಳಿಕೊಳ್ಳೋದೇನಂತ ಹೇಳಿದರೆ, ನಮ್ಮ ಉಡುಪಿ ಮತ್ತು ಮಂಗಳೂರಿನಲ್ಲಿ ಹಲವಾರು ಕಾರ್ಯಕ್ರಮಗಳಾಗ್ತದೆ. ಈ ಕಾರ್ಯಕ್ರಮಗಳಾದಾಗ ನಮಗೆ ಮೆಮೊಂಟೋಸ್ಗಳು ಬೇಕಾಗಿರ್ತದೆ, ಸ್ಮರಣಿಕೆಗಳು ಬೇಕಾಗಿರ್ತದೆ. ಆ ಸ್ಮರಣಿಕೆಗಳನ್ನು ನಾವು ಇಂತಹ ಸ್ಪೆಷಲ್ ಸ್ಕೂಲ್ನಲ್ಲಿ ಖರೀದಿಸಿದೆ ಅಂತ ಹೇಳಿದರೆ, ಇಲ್ಲಿ ಮಾತ್ರ ಅಲ್ಲ, ಹಲವಾರು ಸ್ಪೆಷಲ್ ಸ್ಕೂಲ್ಸ್ಗಳಲ್ಲೂ ಸಹ ಅವರು ಸ್ಮರಣಿಕೆಗಳನ್ನು ಮಾಡ್ತಾರೆ.
ಸೊ ಅಲ್ಲಿಂದ ನೀವು ಒಂದು ಖರೀದಿಸಿದ್ರೆ ಅಂತ ಹೇಳಿದರೆ ಆ ಶಾಲೆಗಳಿಗೆ ತುಂಬ ಉಪಯೋಗ ಆಗ್ತದೆ. ಇವನ್ ವೀಕ್ಷಕರಿಂದನೂ ಸಹ ಅದಕ್ಕೆ ಸಪೋರ್ಟ್ ಸಿಕ್ಕಿದ್ರೆ ಅಂತ ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಖಂಡಿತ. ಈಗ ನಾವು ನೋಡಿ ಬೇರೆ ಬೇರೆ ರೀತಿ ದೀಪಾವಳಿ ಹಣತೆಯನ್ನು ತಯಾರಿಸ್ತೇವೆ. ದೀಪಾವಳಿ ಸಂದರ್ಭದಲ್ಲಿ ತುಂಬ ಜನ ಒಂದು ಮಕ್ಕಳು ಮಾಡಿದಂಥ ಐಟಮ್ ಅಂತೇಳಿ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ಖಂಡಿತ ಈ ರೀತಿಯ ಒಂದು ಸ್ಮರಣಿಕೆಗಳು ಅಥವಾ ಹೂಗಳು ಈ ಥರದ ಒಂದು ಸ್ಪೆಷಲ್ ಮಕ್ಕಳು ಮಾಡಿದಂಥ ಒಂದು ಐಟಮ್ಗಳನ್ನೇ ಪರ್ಚೇಸ್ ಮಾಡಿ ಅದನ್ನು ಒಂದು ಫಂಕ್ಷನಲ್ಲಿ ಉಪಯೋಗಿಸಿದರೆ ಈ ಒಂದು ವಿಶೇಷ ಚೇತನ ಮಕ್ಕಳಿಗೂ ಅವರು ಸಹಕಾರ ನೀಡಿದ ರೀತಿಯಲ್ಲಿ ಹೌದು. ಅಟ್ಲೀಸ್ಟ್ ಡೈರೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರು ಸಹ ಇಂಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಇದಾಗ್ತದೆ ಅಂತ ಹೇಳಿ ನೀವು ಹೇಳಿದ್ರಿ ಮೇಡಮ್. ಈಗ ಥೆರಪೀಸ್ ಗಳನ್ನ ನಾವು ಹೇಳಿದ್ರಿ. ನಾವು ಈಗ ಒಳಗೆ ಬರುವಾಗ ನಿಮ್ಮ ಸ್ಕೂಲ್ ಒಳಗಡೆ ಬರುವಾಗ ಒಂದು ಹೊಸದಾಗಿ ಒಂದು ನೋಡಿರುವಂಥದ್ದು ಸೆನ್ಸರಿ ಪಾರ್ಕ್ ಅಂತ ನೋಡಿದ್ವಿ. ಐ ಥಿಂಕ್ ನಮ್ಮ ಈಗ 14-15 ಸ್ಕೂಲ್ಸ್ಗಳಲ್ಲಿ ಇದು ಒಂದು ವಿಶೇಷವಾಗಿ ಕಂಡು ಬಂದಿರುವಂತಹ ಒಂದು ಸೆನ್ಸರಿ ಪಾರ್ಕ್ ಅಂತ ಹೇಳಿದ್ರು ತಪ್ಪಾಗುದಿಲ್ಲ ಅಂತ ಎಣಿಸ್ತದೆ. ಈ ಸೆನ್ಸರಿ ಪಾರ್ಕ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ಬೋದಾ? ಅದೇ ಸೆನ್ಸರಿ ಪಾತ್ ನೋಡಿ, ಈಗ ಬೆಂಗಳೂರಲ್ಲೂ ಕೂಡ ಇದೆ. ಅಂದರೆ ಅದೊಂದು ಮಕ್ಕಳಿಗೆ ಒಂದು ಅಟ್ರಾಕ್ಟ್ ಮಾಡುವಂಥದ್ದು. ಈಗ ನಡಿಲಿಕ್ಕೆ ಆಗದಂತಹ ಮಕ್ಕಳಿಗೆ ಅವರು ನಮ್ಮ ಕೆಲವು ಮಕ್ಕಳೆಲ್ಲ ನಾವು ಗ್ರೌಂಡಲ್ಲಿ ನಡೆಸುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಅದು ಕಲರ್ಫುಲ್ ಇರುವಂಥ ಜಾಗಕ್ಕೆ ಓಡಿ ಹೋಗಿ ಅಲ್ಲಿ ನಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಒಂದು ಮಕ್ಕಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಇನ್ನೊಂದು ಏನು ಅಂತ ಹೇಳಿದರೆ ಮಕ್ಕಳಿಗೆ ಸೆನ್ಸೇಷನಿಗೋಸ್ಕರ, ಈ ಸೆನ್ಸೇಷನ್ನಿಂದ ಅವರ ಬ್ರೈನ್ ಆ್ಯಕ್ಟಿವೇಟ್ ಆಗ್ತದೆ. ಈಗ ನಾವೆಲ್ಲರೂ ಹೇಳ್ತೇವೆ ಬರೀ ಕಾಲಲ್ಲಿ ನಡಿಬೇಕು, ಅದು ಎಲ್ಲರಿಗೂ ಒಳ್ಳೆಯದು. ಈಗ ವಿಶೇಷ ಚೇತನರಿಗೆ ಅಂತೇಳಿ ಅಲ್ಲ, ನಾರ್ಮಲ್ ವ್ಯಕ್ತಿಗಳಿಗೂ ಕೂಡ ನಾವು ಬರಿಗಾಲಲ್ಲಿ ನಡೆಯುವಂತಹ ಹವ್ಯಾಸ, ಅದು ಕಾಲಿನಡಿಗೆ ಕಲ್ಲು ಅಥವಾ ಬೇರೆ ಬೇರೆ ರೀತಿಯ ಒಂದು ಸ್ಪರ್ಶ ಆಗೋದ್ರಿಂದ ಬ್ರೈನ್ ಆದಷ್ಟು ಆ್ಯಕ್ಟಿವೇಟ್ ಆಗ್ತದೆ ಅಂತೇಳಿ ಅದೊಂದು ಕಾನ್ಸೆಪ್ಟ್ ಇದೆ. ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಒಂದು ಸೆನ್ಸರಿ ಪಾತನ್ನು ಮಾಡಿದ್ದೇವೆ. ಇದರಲ್ಲಿ ಡಿಫ್ರೆಂಟ್ ಟೆಕ್ಸ್ಚರನ್ನು ಇಟ್ಕೊಂಡು ಮಾಡಿದ್ದೇವೆ ಮಕ್ಕಳನ್ನು ಅಟ್ರಾಕ್ಟ್ ಮಾಡುವ ನಿಟ್ಟಿನಲ್ಲಿ. ಈಗ ಜಲ್ಲಿಕಲ್ಲು ಇರ್ಬೋದು, ಅದು ತುಂಬ ಶಾರ್ಪ್ ಇರ್ತದೆ, ಅದರಲ್ಲಿ ಬರೀ ಕಾಲಲ್ಲಿ ನಡಿಲಿಕ್ಕೆ ಸ್ವಲ್ಪ ಕಷ್ಟ. ಅದು ನಿಜವಾಗಿ ಟ್ರೈ ಮಾಡಿದ ಮೇಲೆ ತುಂಬ ಅದು ಅಭ್ಯಾಸ ಆಗ್ತದೆ ಅವರಿಗೆ. ಈ ರೀತಿಯಾಗಿ ಮಕ್ಕಳನ್ನು ಬ್ರೈನನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು ಅದೆಲ್ಲ ಇದು ಸಹ ಒಂದು ಥೆರಪಿ ಅವರಿಗೆ. ಈಗ ಬೇರೆ ಬೇರೆ ರೀತಿಯ ಥೆರಪಿಗಳಿದೆ, ನಿಮಗೆ ಗೊತ್ತಿದೆ. ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ರೆಮಿಡಿಯಲ್ ಥೆರಪಿ, ಫಿಶ್ ಥೆರಪಿ ಕೂಡ ಮಾಡ್ತಾರೆ. ನಮ್ಮ ಒಂದು ಸ್ಪೆಷಲ್ ಸ್ಕೂಲಲ್ಲಿ ಇದೆ ಆ್ಯಕ್ಚುಲಿ, ಫಿಶ್ ಥೆರಪಿ ಮಾಡ್ತಾಯಿದ್ರು. ಈ ರೀತಿಯಾಗಿ ಇದು ಒಂದು ಕೂಡ ಸೆನ್ಸೇಷನಲ್ಲಿಗೆ ಸಂಬಂಧಪಟ್ಟಂತಹ ಒಂದು ಥೆರಪಿ. ಇದರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ. ನೀವೀಗ ಹಲವಾರು ವಿಚಾರವಾಗಿ ಥೆರಪೀಸ್ ಬಗ್ಗೆ ಹೇಳಿದ್ರಿ. ಇವನ್ ಇವತ್ತಿನ ಎಪಿಸೋಡಲ್ಲಿ ನಾವು ಡಾಕ್ಟರ್ ಶಿಲ್ಪಾ ಅವರು ಬಂದಿದ್ದರು. ಅವರ ಕಡೆಯಿಂದ ಒಂದು ಕಾರ್ಯಕ್ರಮ ಈಗ ಮೊದಲ ಭಾಗದಲ್ಲಿ ಅವರು ಮಾತಾಡಿದರು. ನಿಮ್ಮ ಹತ್ರನೂ ಅದೇ ರೀತಿಯಲ್ಲಿ ಒಂದು ಪ್ರಶ್ನೆ ಕೇಳುವಂಥದ್ದು ಮೇಡಮ್. ಈಗ ತುಂಬ ಪೇರೆಂಟ್ಸ್ಗಳಿಗೆ ಎಸ್ಪೆಷಲಿ ವಿಶೇಷ ಚೇತನ ಮಕ್ಕಳ ಪೇರೆಂಟ್ಸ್ಗಳಿಗೆ ಒಂದು ಈಗ ನಡೀತಾ ಇರೋದೇನಂತ ಹೇಳಿದರೆ ಮೆಡಿಸಿನ್ಸ್ ಕೊಟ್ಟರೆ ಅಂತ ಹೇಳಿದರೆ ಬೇಗ ಗುಣ ಆಗ್ತದೆ ಅಂತ ಹೇಳುವಂಥದ್ದು ತುಂಬ ಪೇರೆಂಟ್ಸ್ ಅವರ ಮನಸ್ಸಿನಲ್ಲಿದೆ. ಸೊ ನಿಮ್ಮ ಪ್ರಕಾರದಲ್ಲಿ ಏನು ಅವರಿಗೆ ಥೆರಪಿಗೆ ಹೋಗುವಂಥದ್ದು ಒಳ್ಳೆಯದಾ? ಈಗ ಅನ್ಅಥರೈಸ್ಡ್ ಆಗಿರುವಂಥ ಈಗ ಅವರು ಟ್ರೀಟ್ಮೆಂಟ್ಗಳಿಗೆ ಹೋಗ್ತಾ ಇದ್ದಾರೆ ಪೇರೆಂಟ್ಗಳು, ಈವನ್ ಮೆಡಿಸಿನ್ಸ್ಗಳಿಗೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರ ಮಕ್ಕಳು ಒಂದೇ ರೀತಿಯಲ್ಲಿ ಸರಿಯಾಗಿ ಬಿಡಬೇಕು ಅಂತ ಹೇಳುವಂತಹ ಒಂದು ಕಾಳಜಿ. ಆದರೆ ಅದು ತಪ್ಪು ಅಂತ ಹೇಳಿ ನಾನು ಹೇಳೋದಲ್ಲ, ಯಾಕಂದರೆ ಅವರ ಪೇರೆಂಟ್ಗಳದ್ದು ಮನೋಭಾವನೆ. ಆದರೆ ಏನಂತ ಹೇಳಿದರೆ ಅದರಿಂದ ಮಕ್ಕಳಿಗೆ ಸಮಸ್ಯೆ ಆಗುವಂಥದ್ದು ಜಾಸ್ತಿ ಇರ್ತದೆ. ಅದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ನೋಡಿ, ಬುದ್ಧಿಶಕ್ತಿ ಜಾಸ್ತಿ ಆಗಲಿಕ್ಕೆ ಮೆಡಿಸಿನ್ ಇಷ್ಟರವರೆಗೆ ಪ್ರಪಂಚದಲ್ಲಿ ಯಾರೇ ಮೆಡಿಸಿನ್ ಕಂಡು ಹುಡುಕ್ಲಿಲ್ಲ. ಸರಿ, ಇದು ಕಟ್ಟು ಸತ್ಯ. ಇದನ್ನು ಪೇರೆಂಟ್ಸ್ ಖಂಡಿತವಾಗಿ ಒಪ್ಪಿಕೊಳ್ಬೇಕು. ಯಾಕೆ ಹೇಳಿದರೆ ನಿಜವಾಗಿ ಇವತ್ತು ಮಕ್ಕಳು ಇಂಪ್ರೂವ್ಮೆಂಟ್ ಹೇಗೆ ಆಗ್ತಾರೆ ಅಂತ ಹೇಳಿದರೆ ಥೆರಪಿಗಳಿಂದ, ಬೇರೆ ಬೇರೆ ಥೆರಪಿಗಳಿಂದ ಕಂಟಿನ್ಯೂಸ್ ಅವರಿಗೆ ನಾವೇನು ಟ್ರೈನಿಂಗ್ ನೀಡ್ತೀವಿ ಆ ಟ್ರೈನಿಂಗಿಂದ ಅವರು ಇಂಪ್ರೂವ್ಮೆಂಟ್ ಆಗುವಂಥದ್ದು. ಈ ಸತ್ಯವನ್ನು ಕೆಲವು ಪೇರೆಂಟ್ಸ್ಗಳು ಒಪ್ಪಿಕೊಳ್ಳೋದೇ ಇಲ್ಲ. ಯಾಕೆ ಹೇಳಿದರೆ ಅವರಿಗೆ ಒಂಥರ ಏನು ಮೆಡಿಸಿನ್ ತಗೊಂಡ್ರೆ ಅದರಿಂದ ಗುಣ ಆಗ್ತದೆ. ಈಗ ನೋಡಿ, ಕೆಲವು ತುಂಬ ಹೈಪರ್ ಆ್ಯಕ್ಟಿವಿಟಿ ಮಕ್ಕಳು ಇರ್ತಾರೆ, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರ್ತದೆ, ತುಂಬ ಕಂಟ್ರೋಲೇ ಮಾಡದಾದಂಥ ಸ್ಥಿತಿ ಬಂದಾಗ ಅಂಥ ಮಕ್ಕಳಿಗೆ ಕೆಲವು ಸ್ವಲ್ಪ ಮೆಡಿಸಿನ್ನ ಡೋಸ್ ಬೇಕಾಗ್ತದೆ. ಆದರೆ ನಾವಿಲ್ಲಿ ಒಂದು ಮೆಥಡನ್ನು ಯೂಸ್ ಮಾಡ್ತೀವಿ. ತುಂಬ ಹೈಪರ್ ಆ್ಯಕ್ಟಿವ್ ಮಕ್ಕಳಿದ್ರೆ ಅವರನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗದಿದ್ದರೆ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಹೇಳಿದರೆ, ಜೋರು ಮಾಡಿದರೆ ಹೊಡೆದ್ರೆ ಅವರೆಲ್ಲ ಕೇಳುವಂಥದ್ದಲ್ಲ. ಈ ಮಕ್ಕಳು ಖಂಡಿತ ಕೇಳೋದಿಲ್ಲ, ಅಂಥದ್ದು ಮಾಡಲಿಕ್ಕೂ ಆಗೋದಿಲ್ಲ ನಾವು.
ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ತುಂಬ ಅವನು ಹೈಪರ್ ಆದಾಗ, ತುಂಬ ಕುಣಿದಾಗ ನಾವು ಟೀಚರ್ಸ್ ಸಹ ಇರ್ತಾರೆ, ಒಂದು ಇಬ್ಬರು ಮಕ್ಕಳ ಹತ್ರ ಹಿಡ್ಕೊಂಡು ಅವರನ್ನು ತುಂಬ ಸುತ್ತು ಓಡಿಸ್ಲಿಕ್ಕೆ ಹೇಳ್ತೇವೆ ಗ್ರೌಂಡಲ್ಲಿ. ಅದೇ ಬರಿಗಾಲಲ್ಲಿ ನಾವು ಇಲ್ಲಿ ಗ್ರೌಂಡಲ್ಲಿ ಸಮೇತ ಈ ಸಮುದ್ರದ ಕಲ್ಲುಗಳನ್ನೆಲ್ಲ ಹಾಕಿದ್ದೇವೆ ಚೆನ್ನಾಗಿ. ಮಕ್ಕಳಿಗೆ ತುಂಬ ಕಾಲಿಗೆ ಒಂಥರ ಸ್ಪರ್ಶಕ್ಕೆ ಒಳ್ಳೆಯದು ಅನ್ನುವ ಸೆನ್ಸೇಷನಲ್ ಇದಕ್ಕೆ ಥೆರಪಿಗೆ ಸಹ ಆಗ್ತದೆ ಅದು. ಮತ್ತು ಮಕ್ಕಳಿಗೆ ತುಂಬ ಉಂಟು ಎನರ್ಜಿ ವೇಸ್ಟ್ ಆಗ್ತದೆ. ಈಗ ಮಕ್ಕಳು ಕುತ್ಕೊಂಡೇ ಇರ್ತಾರೆ ಇಡೀ ದಿನ, ಅವರಿಗೆ ಏನು ಆಕ್ಟಿವಿಟೀಸ್ ಇರುವುದಿಲ್ಲ, ಅವರು ನಮ್ಮ ಹಾಗೆ ನಾರ್ಮಲ್ ಆಗಿ ಏನು ಕೆಲಸ ಮಾಡೋದಿಲ್ಲ. ಹಾಗಿರುವಾಗ ಅವರಿಗೆ ಎನರ್ಜಿ ಇದೆ, ಅದನ್ನು ಯಾವ ರೀತಿ ಇದನ್ನ ತೋರಿಸ್ಬೇಕು ಗೊತ್ತಾಗುದಿಲ್ಲ. ಆ ಸಂದರ್ಭದಲ್ಲಿ ಜಾಸ್ತಿ ಹೈಪರ್ ಆದಾಗ ನಾವು ಮಾಡಿಸುವಂಥದ್ದು ಗ್ರೌಂಡಲ್ಲಿ ಓಡಿಸುವಂಥದ್ದು. ತುಂಬ ಸುತ್ತು, ಒಂದು 7-8 ಸುತ್ತು ಓಡಿಸ್ತೇವೆ. ಅವ್ರಿಗೆ ಸುಸ್ತಾಗ್ತದೆ. ಸುಸ್ತಾಗಿ ಬಂದು ಕ್ಲಾಸಲ್ಲಿ ಆಟೋಮೆಟಿಕ್ ಆಗಿ ಸುಮ್ಮನೆ ಕೂತ್ಕೊಳ್ತಾರೆ ಹೈಪರ್ ಆದ ಮಕ್ಕಳು. ಈ ಟ್ರಿಕ್ಸ್ ಅನ್ನು ನಾವು ಹೆಚ್ಚಾಗಿ ಯೂಸ್ ಮಾಡುವಂಥದ್ದು. ಕೆಲವು ನಮಗೆ ಹೈಪರ್ ಆದಾಗ ಕಂಟ್ರೋಲ್ ಮಾಡಲಿಕ್ಕೆ ಆಗದಿದ್ರೆ ಈ ಒಂದು ಮೆಥಡನ್ನು ನಾವು ಟೆಕ್ನಿಕನ್ನು ಫಾಲೋ ಮಾಡ್ತೇವೆ. ಅಂದರೆ ಆ ಸಂದರ್ಭದಲ್ಲಿ ಅವರು ಸುಸ್ತಾಗ್ತಾರೆ, ಮತ್ತು ಅವರಿಗೆ ಬಾಡಿಗೆ ಸಹ ಸ್ವಲ್ಪ ಏನು ಎಕ್ಸಸೈಸ್ ಸಿಗ್ತದೆ, ವರ್ಕ್ ಸಿಕ್ಕಿತ್ತು. ಆಮೇಲೆ ಅವರು ಇಮಿಡಿಯೇಟ್ ಸುಮ್ಮನೆ ಕೂತ್ಕೊಳ್ತಾರೆ, ಮತ್ತು ಬೇರೆ ಕೆಲಸಗಳಿಗೆ ಅವರನ್ನು ಡೈವರ್ಟ್ ಮಾಡುವಂಥದ್ದು. ಅವರ ಏನು ಮೈಂಡನ್ನು, ಏಕಾಗ್ರತೆಯನ್ನು ನಾವು ಡೈವರ್ಟ್ ಮಾಡಿ ಅವರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹೀಗೆ ನಿಜವಾಗಿಯೂ ಥೆರಪಿಯಿಂದ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ ತುಂಬ, ಟ್ರೀಟ್ಮೆಂಟಿಂದ ಅಲ್ಲ. ಈಗ ಟ್ರೀಟ್ಮೆಂಟ್ ಬೇಕು ಅವರಿಗೆ, ನಿಜವಾಗಿ ಎಪಿಲೆಪ್ಸಿ ಇರ್ತದೆ ಅಥವಾ ಬೇರೆ ಬೇರೆ ನಿಜವಾಗಿ ಯಾವುದು ಸಮಸ್ಯೆ ಇದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಸಮಸ್ಯೆ ಇದ್ರೆ ಅಂಥದಕ್ಕೆ ಟ್ರೀಟ್ಮೆಂಟ್ ಬೇಕು. ಹೌದು, ಬುದ್ಧಿಶಕ್ತಿ ಕಡಿಮೆ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತ ಆಗುದಿಲ್ಲ. ತುಂಬ ಪೇರೆಂಟಿಗೆ ಏನು ಎಷ್ಟು ಪೂಜೆ ಮಾಡ್ತಾರೆ ಹೇಳ್ತಾರೆ, 4-5 ಲಕ್ಷ ಖರ್ಚು ಮಾಡಿ ಪೂಜೆ ಮಾಡಿದಂಥ ಪೇರೆಂಟ್ಗಳೆಲ್ಲ ಇದ್ದಾರೆ. ಅವ್ರು ಕೇಳಿದರೆ ಹೇಳ್ತಾರೆ, ಇಲ್ಲ ಅದು ನಾವು ಅಲ್ಲಿ ಹೋಗಿ ಪೂಜೆ ಮಾಡಿದ್ವಿ. ನೋಡಿ, ಎಕ್ಸಾಂಪಲ್ಲಿಗೆ ನಮ್ಮಲ್ಲಿದೆ ಒಂದು ಉದಾಹರಣೆ. ಪೂಜೆ ಎಲ್ಲ ಮಾಡಿ ಬಂದಿದ್ದಾರೆ, 7-8 ಲಕ್ಷ ಖರ್ಚು ಮಾಡಿ ಬಂದಿದ್ದಾರೆ, ಎಲ್ಲ ಆದರೂ ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಕೊನೆಗೆ ಇಲ್ಲಿ ಕರ್ಕೊಂಡು ಬಂದರು. 1 ವರ್ಷ ಹಾಸ್ಟೆಲಲ್ಲಿ ಅಡ್ಮಿಷನ್ ಆಯಿತು, ಹಾಸ್ಟೆಲಲ್ಲಿ ಟ್ರೈನಿಂಗ್ ಆಯಿತು. ಆ ಹುಡುಗನಿಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಆ ಪೇರೆಂಟ್ ಹೇಳ್ತಾರೆ ಅದು ಪೂಜೆ ಮಾಡಿದ್ರ ಪರಿಣಾಮ ಅಂತೇಳಿ. ಈಗ ಅದು ಪೂಜೆ ಮಾಡಿದ್ರ ಪರಿಣಾಮದಲ್ಲಿಯಾ ಅಥವಾ 1 ವರ್ಷ ಅವನಿಗೆ ನಿರಂತರವಾಗಿ ಟ್ರೈನಿಂಗ್ ಸಿಕ್ಕಿದ್ರ ಪರಿಣಾಮವ ಇಂಪ್ರೂವ್ಮೆಂಟ್ ಆಗಿರೋದು? ಕರೆಕ್ಟ್. ಅದನ್ನ ಅವರು ಒಪ್ಕೊಳ್ಬೇಕಷ್ಟೇ. ಪೇರೆಂಟ್ ಅವರು ಒಪ್ಕೊಂಡ್ರಂತ ಹೇಳಿದ್ರೆ ಅದು ಖಂಡಿತ. ಮೂಢನಂಬಿಕೆಯಿಂದ ಯಾವತ್ತೂ ಹೊರಗೆ ಬರಬೇಕು. ಹಾಗಂತೇಳಿ ಪೂಜೆ ಪುನಸ್ಕಾರವನ್ನು ನಂಬಬಾರ್ದಂತ ನಾವೇನು ಹೇಳುದಲ್ಲ. ಅವರಿಗೆ ಇದ್ದ ಸ್ವಲ್ಪ ಭಕ್ತಿಯನ್ನು ಏನು ಮಾಡಲಿ, ದೇವಸ್ಥಾನಕ್ಕೆ ಹೋಗ್ತಾರೆ, ಕೈ ಮುಗಿತಾರೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಸಹ ಒಂದು ನಮ್ಮ ಆರೋಗ್ಯನ ವೃದ್ಧಿ ಮಾಡ್ತದೆ ಖಂಡಿತ ಅಲ್ವಾ. ಆದ್ರೆ ಅದೇ ಅಂತ ಹೇಳ್ಕೊಂಡು ಪೂಜೆ ಪುನಸ್ಕಾರ ಅಂತ ಹೇಳ್ಕೊಂಡು ವಿಪರೀತವಾಗಿ ಹೋದ್ರೆ ಅದು ತುಂಬಾ ಒಂದು ಏನು ಕೆಟ್ಟ ಸಂದೇಶ ಹೋಗ್ತದೆ ಸಮಾಜಕ್ಕೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಥೆರಪೀಸ್ ಅಲ್ಲಿ ಮುಖ್ಯವಾಗಿ ಒಂದು ಕಂಡು ಬರುವಂತ ಹೇಳಿದ್ರೆ ಅರ್ಲಿ ಐಡೆಂಟಿಫಿಕೇಶನ್ ಆದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಥೆರಪೀಸ್ಗಳು ಸಹ ಹೆಚ್ಚು ವರ್ಕ್ ಆಗುದಂತ ಹೇಳಿದ್ರೆ ಅರ್ಲಿ ಐಡೆಂಟಿಫಿಕೇಶನ್ ಅಂತ ನಾವು ಹೇಳ್ತೇವೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಅದೇ, ಈಗ ಸಣ್ಣ ಮಕ್ಕಳಿರುವಾಗನೇ ಸಾಧಾರಣ ಒಂದು ಆಟಿಸಮ್ ಪ್ರಾಬ್ಲಮ್ ಇದ್ರೆ 2-3 ವರ್ಷದ ಒಳಗೇನೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ ಪೇರೆಂಟಿಗೇನೆ ಕೂಡ. ಯಾಕೆಂದ್ರೆ ತುಂಬಾ ಹೈಪರ್ ಇರ್ತಾರೆ, ಕುತ್ಕೊಂಡಲ್ಲಿ ಕುತ್ಕೊಳ್ಳೋದಿಲ್ಲ, ಅಥವಾ ಅವರ ಮತ್ತೆ ಕೈಗಳ ಚಲನವಲನ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಮತ್ತೆ ಕೆಲವರೆಲ್ಲ ಸೌಂಡ್ ಮಾಡ್ತಾರೆ, ಕೆಲವರು ಸ್ಪೀಚ್ಲೆಸ್ ಇರ್ತದೆ. ಆ ರೀತಿಯೆಲ್ಲ ಸಮಸ್ಯೆ ಇರುವಾಗ ಅವರಿಗೆ ಖಂಡಿತವಾಗಿ ಐಡೆಂಟಿಫೈ ಮಾಡ್ಬೋದು. 2 ವರ್ಷದ ನಂತರ ಅವರು ಸಾಧಾರಣವಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತೇ ಆಗ್ತದೆ. ಆ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂಥ ಥೆರಪಿಯನ್ನು ಇಮ್ಮಿಡಿಯೇಟ್ ಆಗಿ ಅವರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮಗು ಕುತ್ಕೊಂಡಲ್ಲಿ ಕುತ್ಕೊಳ್ಳೋದಿಲ್ಲ, ಮುಖ ನೋಡೋದಿಲ್ಲ, ಐ ಕಾಂಟ್ಯಾಕ್ಟ್ ಇಲ್ಲ, ಈ ರೀತಿ ಎಲ್ಲ ಸಮಸ್ಯೆ ಬಂದಾಗ ತುಂಬ ಕಿರಿಸ್ತದೆ, ಅಥವಾ ಏನು ಕೈಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಚಲಾವಣೆ ಮಾಡ್ತಾ ಇರ್ತದೆ, ಈ ರೀತಿಯೆಲ್ಲ ಸಮಸ್ಯೆ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಯಾರು ವೈದ್ಯರನ್ನಿರ್ಬೋದು ಅಥವಾ ಸ್ಪೆಷಲ್ ಎಜುಕೇಟರನ್ನಿರ್ಬೋದು, ಈ ರೀತಿಯಾಗಿ ಒಂದು ಸಂಪರ್ಕಿಸಿ ಇಮ್ಮಿಡಿಯೇಟ್ ಅವರು ಮಾಹಿತಿಯನ್ನು ಪಡ್ಕೊಂಡು ಆ ಮಕ್ಕಳಿಗೆ ಬೇಕಾದಂಥ ಒಂದು ಇಂಡಿವಿಜುವಲ್ ಥೆರಪಿಯನ್ನು ಕೂಡ ಅವರು ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಆದಷ್ಟು ಬೇಗನೆ ಮಕ್ಕಳು ಒಂದು ನಾರ್ಮಲ್ ಹಂತಕ್ಕೆ ಬರ್ತಾರೆ. ಈಗ ಇದ್ದರೆ ಆಟಿಸಮ್ ಮಕ್ಕಳಲ್ಲೂ ಕೂಡ ಉದಾಹರಣೆ ಇದೆ. ಒಂದು ಪೇರೆಂಟ್ ನಮ್ಮಲ್ಲೇ ಒಂದೇ ಮನೆಯಲ್ಲಿ 2 ಮಕ್ಕಳಿದ್ದಾರೆ. ನಾವು ನೋಡಿದಂತೆ ಒಂದು ಅಣ್ಣನ ಮಕ್ಕಳು, ಒಂದು ತಂಗಿಯ ಮಕ್ಕಳು. ಅದರಲ್ಲಿ ಅಣ್ಣನ ಮಕ್ಕಳದ್ದು 2 ಮಕ್ಕಳು ಆಟಿಸಮ್. ಅವರಿಗೆ ತಾಯಿ ಒಂದು ಎಷ್ಟು ಟ್ರೈನಿಂಗ್ ಕೊಡಿಸಿದ್ದಾರೆ ಅಂತೇಳಿ ಹೇಳಿದರೆ, ಆ 2 ಮಕ್ಕಳು ಈ ಥರ ನಾರ್ಮಲ್ ಥರ ಇದ್ದಾರೆ, ಬಿಹೇವ್ ಮಾಡ್ತಾರೆ, ನಾರ್ಮಲ್ ಸ್ಕೂಲಿಗೆ ಹೋಗ್ತಾರೆ. ಆಟಿಸಮ್ ಇದೆ ಅವರಿಗೆ, ಆದರೂ ಅವರು ಅಷ್ಟು ನಮಗೆ ಏನು ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಅಂದ್ರೆ ಅವರ ಚೇಂಜಸ್ ಏನಿದೆ ಅದನ್ನ ನಾವು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು. ಅದೇ ಅಲ್ವಾ ಇಲ್ಲಿ ಇರುವಂತದ್ದು ಇಷ್ಟೇ ವೀಕ್ಷಕರೇ. ಏನಂತ ಹೇಳಿದ್ರೆ
ಒಂದು ನಾವು ಎಷ್ಟು ಬೇಗ ಇಂತಹ ಎಸ್ಪೆಷಲಿ ಈ ವಿಶೇಷ ಮಕ್ಕಳಾಗಿರ್ಬೋದು, ಆಟಿಸಮ್ ಮಕ್ಕಳಾಗಿರ್ಬೋದು, ಇಂಥ ಮಕ್ಕಳನ್ನು ನಾವು ಎಷ್ಟು ಬೇಗ ನಾವು ಅರ್ಲಿ ಐಡೆಂಟಿಫಿಕೇಶನ್ ಮಾಡ್ತೇವೆ ಅಷ್ಟು ಬೇಗ ಅವರಿಗೆ ಒಂದು ಇಂಪ್ರೂವ್ಮೆಂಟ್ ತರಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಇವನ್ನು ನಾವು ತಿಳ್ಕೊಂಡಿರುವಂಥ ಒಂದು ಸತ್ಯ. ಕೊನೆಯದಾಗಿ ಮೇಡಮ್ ನೋಡಿ, ಪೇರೆಂಟ್ ನಾನು ಹೇಳೋದು, ಪೇರೆಂಟ್ ಏನಂತ ಹೇಳಿದ್ರೆ ಅವ್ರಿಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ, ಚೆಲ್ತಾರೆ ಅವರು ಊಟ ಒಟ್ರಾಶಿ ಮುಖಕ್ಕೆಲ್ಲ ಮಾಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಪೇರೆಂಟೇ ಹೋಗಿ ತಿನ್ನಿಸೋದು ಅವರಿಗೆ 10, 15, 20 ವರ್ಷದವರೆಗೆ ತಿನ್ನಿಸ್ತಾರೆ. ಮತ್ತೆ ನನ್ನ ಮಗನಿಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆ ತಪ್ಪನ್ನ ಯಾವತ್ತೂ ಪೇರೆಂಟ್ ಮಾಡಬಾರ್ದು. ಯಾವಾಗ ಮಕ್ಕಳ ಕೆಲಸವನ್ನ ಮಕ್ಕಳೇ ಮಾಡಬೇಕು. ಅವರದೊಂದು ಟಾಯ್ಲೆಟ್ ಇದು ಕ್ಲೀನಿಂಗ್ ಇರ್ಬೋದು, ಅವರ ಕೈಯನ್ನು ಯೂಸ್ ಮಾಡಿ ಅವರಿಗೇನೆ ಟ್ರೈನಿಂಗ್ ಕೊಡಬೇಕು. ಅವರೇ ತಟ್ಟೆ ತಗೊಂಡು ಬರಬೇಕು, ಅವರೇ ಊಟ ಮಾಡಬೇಕು. ಚೆಲ್ಲಿ ಸ್ವಲ್ಪ ಕ್ಲೀನ್ ಆಗದೇ ಇರಲಿ ಅಥವಾ ಅವರೇ ಹತ್ರನೇ ಸ್ನಾನ ಮಾಡ್ಲಿಕ್ಕೆ ಹೇಳಬೇಕು. ಅವರೇ ಅವರವರ ಮೈ ಉಜ್ಜಿಕೊಂಡು ಸೋಪ್ ಹಾಕೊಂಡು ಸ್ನಾನ ಮಾಡಬೇಕು. ಇವರ ಹೆಲ್ಪ್ ಬೇಕು, ಗೈಡೆನ್ಸ್ ಬೇಕು. ಆ ಮಕ್ಕಳ ಹತ್ರನೇ ಇಂಡಿಪೆಂಡೆಂಟ್ ಆಗಿ ಅವರ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಪೇರೆಂಟ್ ಖಂಡಿತ ಪ್ರಯತ್ನ ಪಡಬೇಕು. ಸರಿ, ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಈಗ ಒಂದು ಕೊನೆಯ ಪ್ರಶ್ನೆ, ನಾನೊಂದು ಪ್ರತಿಯೊಂದು ಸ್ಕೂಲಲ್ಲೂ ನಾನು ಈ ಒಂದು ಕ್ವಶನನ್ನು ಕೇಳ್ತೇನೆ. ಏನಂತ ಹೇಳಿದರೆ, ನೀವು ಈ ಸರ್ಕಾರಕ್ಕಾಗಿರ್ಬೋದು, ಇಲ್ಲಿ ಸರ್ಕಾರ ಅಧಿಕಾರಿಗಳಿಗಾಗಿರ್ಬೋದು, ನಿಮ್ಮ ಕಡೆಯಿಂದ ಏನು ಪ್ರಶ್ನೆಗಳನ್ನು ಕೇಳ್ತೀರಿ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದರೆ ಈ ವಿಶೇಷ ಮಕ್ಕಳಿಗೋಸ್ಕರ ಒಂದು ಕೆಲಸ ಮಾಡ್ತಾ ಇರುವಂತಹ ಒಂದು ಶಾಲೆ ಇದು. ಸೊ ನೀವೊಂದು ನಮ್ಮ ಸರ್ಕಾರಕ್ಕೆ ಏನು ಕೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಈಗ ಸಾಮಾನ್ಯ ಮಕ್ಕಳಂತೆ ನಮ್ಮ ವಿಶೇಷ ಚೇತನ ಮಕ್ಕಳು ಕೂಡ ಆ ಸಾಮಾನ್ಯರಿಗೆ ಎಷ್ಟು ಬದುಕು ಹಕ್ಕಿದೆ, ಅದೇ ರೀತಿ ನಮ್ಮ ವಿಶೇಷ ಚೇತನರಿಗೂ ಬದುಕುವ ಹಕ್ಕಿದೆ, ಶಿಕ್ಷಣದ ಹಕ್ಕಿದೆ, ಪ್ರತಿಯೊಂದು ಹಕ್ಕಿದೆ. ಹಾಗಾಗಿ ನಮಗೆ ನಾರ್ಮಲ್ ಇದರಲ್ಲಿ ಮಕ್ಕಳಿಗೆಲ್ಲ ಯಾವ ರೀತಿಯ ಒಂದು ಎಜುಕೇಷನಿಗೆ ಬೇಕಾದಂಥ ಒಂದು ಸಪೋರ್ಟನ್ನು ಮಾಡ್ತಾರ, ಅದೇ ರೀತಿ ನಮ್ಮ ಮಕ್ಕಳನ್ನು ನಾರ್ಮಲ್ ಸ್ಕೂಲಿಗೆ ಕಳಿಸಿ ಅವರಿಗೆ ಎಜುಕೇಷನನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅದು ಆಗ್ತದಂತ ಕೆಲವರು ಹೇಳ್ತಾರೆ, ಅದು ಅಸಾಧ್ಯ. ಯಾಕೆ ಹೇಳಿದರೆ 40 ಮಕ್ಕಳು ಇರುವಾಗ ಒಂದು ಆಟಿಸಮ್ ಮಗು ಬಂದು ತುಂಬ ಕಿರಿಚಿತು, ತೊಂದರೆ ಮಾಡಿತು ಹೇಳಿದಾಗ ಅಲ್ಲಿ 40 ಮಕ್ಕಳಿಗೂ ಒಂದು ಶಿಕ್ಷಣ ಪಡೀಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈ ಒಂದು ಸ್ಪೆಷಲ್ ಮಕ್ಕಳಿಗೆ ಸ್ಪೆಷಲ್ ಸ್ಕೂಲ್ಗಳಿದೆ ಶಿಕ್ಷಣ ಕೊಡಲಿಕ್ಕೆ ಅಂತ ಹೇಳ್ಕೊಂಡು, ಅಲ್ಲೂ ಕೂಡ ಬೇಕಾದಂತಹ ಒಂದು ಶಿಕ್ಷಣ ನೀಡಲಿಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿರ್ಬೋದು, ಒಳ್ಳೆಯ ವಾತಾವರಣ ಇರ್ಬೋದು, ಮತ್ತು ಒಂದು ವಿಶೇಷ ಶಿಕ್ಷಕರ ಒಂದು ವ್ಯವಸ್ಥೆಯನ್ನು ಸರ್ಕಾರ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಈಗ ಆಲ್ರೆಡಿ ಒಂದು ಶಿಶು ಕೇಂದ್ರೀಕೃತ ಯೋಜನೆ ಅಂತೇಳಿದೆ, ಅದರಲ್ಲಿ ತುಂಬ ಒಂದು ಗೌರವಧನದ ರೂಪದಲ್ಲಿ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ತುಂಬ ಕಡಿಮೆ. ಹಾಗಾಗಿ ಈ ಫೀಲ್ಡಿಗೆ ಬರುವವರು ಕೂಡ ತುಂಬ ಕಡಿಮೆ. ಯಾಕೆ ಹೇಳಿದರೆ ಬಂದವರೆಲ್ಲ ಬೊಬ್ಬೆ ಹಾಕ್ತಾರೆ. ಅವರು ನಮಗೆ ಕೊಡುವಂಥ ಸ್ವಲ್ಪ ಅಲ್ಪ ಗೌರವಧನದಲ್ಲಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ನಮಗೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಈ ಫೀಲ್ಡಿಗೆ ಬಂದವರು ಕೂಡ ಮತ್ತೆ ಈ ಫೀಲ್ಡನ್ನು ಬಿಟ್ಟು ಬೇರೆ ಕಡೆಗೆ ಹೋದಂಥವ್ರು ಇದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳುವುದೇನಂತ ಹೇಳಿದರೆ, ನಾವು ಈ ಸಲವೂ ಕೂಡ ಮಾನ್ಯ ಸಭಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮೆಲ್ಲ ಒಂದು ವಿಶೇಷ ಶಾಲೆಗಳಲ್ಲಿ ದುಡಿತಿರುವಂಥ ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರರಿಗೆ ಸ್ವಲ್ಪ ಗೌರವಧನವನ್ನು ಜಾಸ್ತಿ ಮಾಡಬೇಕು, ಒಂದು 50% ಆದರೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ಕೊಟ್ಟಿದ್ದೇವೆ. ಅದನ್ನು ಸರ್ಕಾರ ಪರಿಗಣಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಈವರೆಗೆ ಯಾವುದೇ ಒಂದು ಸರ್ಕಾರದ ಸೌಲಭ್ಯ ಇಲ್ಲ. ವೃತ್ತಿ ತರಬೇತಿ ಕೇಂದ್ರ ಅಂತೇಳಿ ಮಾಡಲಿಕ್ಕೆ ಒಂದು ಗೈಡ್ಲೈನ್ಸ್ ಇದೆ ಶೈಕ್ಷಣಿಕ ಯೋಜನೆಯಲ್ಲಿ, ಆದರೆ ಅದು ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ. ಅದರಿಂದಾಗಿ 25 ವರ್ಷದ ನಂತರದ ಮಕ್ಕಳ ಪೇರೆಂಟ್ ಕೂಡ ಇರುವುದಿಲ್ಲ. ಮಕ್ಕಳಿಗೆ 25 ಆಗಿರುವಾಗ ತಂದೆ ತಾಯಿ ಇರುವುದಿಲ್ಲ ಕೆಲವರದೆಲ್ಲ. ಆಮೇಲೆ ಅಕ್ಕ ಅಣ್ಣ ಅವರೆಲ್ಲ ಅವರವರ ಫ್ಯಾಮಿಲಿಯ ಜವಾಬ್ದಾರಿಯನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ ಹೋಗಿ ಬಿಡ್ತಾರೆ. ಹಾಗಾಗಿ 25 ವರ್ಷದ ನಂತರದ ಮಕ್ಕಳಿಗೂ ಸರ್ಕಾರ ಒಂದು ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು, ಅದಕ್ಕೂ ಒಂದು ಸಹಾಯಧನವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕಳಕಳಿಯಾಗಿ ವಿನಂತಿಸಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಒಳ್ಳೆಯ ರೀತಿಯಲ್ಲಿ ಹೇಳಿದ್ರಿ ಮೇಡಮ್. ನೀವು ಮಾಡ್ತಾ ಇರುವಂಥ ಕೆಲಸ ಒಂದು ವಿಶೇಷವಾಗಿರುವಂಥ ಕೆಲಸ, ದೇವರ ಮಕ್ಕಳ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಾವು ದೇವರ ಮಕ್ಕಳ ಅಂತ ಹೇಳಿದ ಕೂಡಲೇ ನಾವು ಸರ್ಕಾರದವರು ಸಹ ಅದರ ಬಗ್ಗೆ ಒಂದು ಥಿಂಕ್ ಮಾಡಬೇಕು. ಇವರು ಅವರಿಗೆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಕೆಲಸ ಮಾಡ್ತಾ ಇರುವಂಥದ್ದು ಅವರ ವೃತ್ತಿಗೂ ಸಹ ಒಂದು ಕನಿಷ್ಠವಾಗಿರುವಂತಹ ರೆಸ್ಪೆಕ್ಟ್ ಆದರೂ ನಾವು ಕೊಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನವಿ ಆಗಿರುವಂಥದ್ದು, ಸರ್ಕಾರಕ್ಕೆ ಒಂದು ಮನವಿ ಆಗಿರುವಂಥದ್ದು. ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ತೀರಾ ಒಂದು ಸೌಲಭ್ಯ ಕಡಿಮೆ ಆಗಿರುವಂಥದ್ದು ಸತ್ಯ. ವಿಶೇಷ ಚೇತನ ವ್ಯಕ್ತಿಗಳಿಗಿರ್ಬೋದು ಅಥವಾ ಸಂಸ್ಥೆಗಳಿಗೆ, ಅವರಿಗನ್ನ ಬೋಧಿಸುವಂತ ಶಿಕ್ಷಕರಿಗೆ, ಶಿಕ್ಷಕೇತರರಿಗೆ ಬೇರೆ ರಾಜ್ಯಗಳಲ್ಲಿ ಒಂದು ಒಳ್ಳೆಯ ಒಂದು ಸೌಲಭ್ಯಗಳನ್ನ ಕಲ್ಪಿಸಿದ್ದಾರೆ. ನಮ್ಮ ರಾಜ್ಯಗಳಲ್ಲೂ ಕೂಡ ಅದೇ ರೀತಿಯ ಒಂದು ಸೌಲಭ್ಯಗಳನ್ನ ತುಂಬಾ ಒಳ್ಳೆಯದು ಅಂತ ಹೇಳುವಂಥದ್ದು ಇವನ್ನ ತುಂಬಾ ಒಳ್ಳೆಯದು ಮೇಡಮ್.
ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಮೇಡಮ್. ಇಷ್ಟು ಕಾಲ ಈ ವಿಶೇಷ ನಮ್ಮ ಈ ವಿಶೇಷ ಸಂಸ್ಥೆಯ ವಿಶೇಷ ಶಾಲೆಯ ಒಂದು ಹಲವಾರು ವಿಚಾರಗಳನ್ನು ನೀವು ನಮಗೆ ಹೇಳಿದ್ರಿ. ಇವನ್ ಮನಬಿಚ್ಚಿ ಮಾತಾಡಿದ್ರಿ. ಈ ಶಾಲೆಗೆ ನಮ್ಮ ಕಡೆಯಿಂದಲೂ ಸಹ ನಾವು ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇವನ್ ವೀಕ್ಷಕರು ನಿಮಗೆ ಸಪೋರ್ಟ್ ಮಾಡ್ತಾರಂತ ಹೇಳುವಂಥ ನಂಬಿಕೆಯ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮೇಡಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಆಟಿಸಮ್ ಸೊಸೈಟಿ ವತಿಯಿಂದ ತಾವು ಕೂಡ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಸಮಾಜಮುಖಿ ಕಾರ್ಯಗಳನ್ನು. ಅದೇ ರೀತಿ ಆಟಿಸಮ್ ಪೇರೆಂಟ್ಸ್ಗಳಿಗೂ ಕೂಡ ಅವೇರ್ನೆಸ್ಸನ್ನು ನೀಡುವಂತಹ ಕಾರ್ಯಕ್ರಮಗಳು ಡಾಕ್ಟರ್ ಪಿ ವಿ ಭಂಡಾರಿ ಸರ್ ಅವರು ಕೂಡ ತಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲ ಒಂದು ತಮ್ಮ ತಂಡದವರು ಒಳ್ಳೆ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರತಿ ವರ್ಷ ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೂ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀರಿ. ಆಟಿಸಮ್ ಸೊಸೈಟಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಹಾಗೆ ವಿಶೇಷವಾಗಿ ನಿಮಗೆ ಕೀರ್ತೇಶ್ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ, ಒಂದು ವಿಶೇಷ ಮಕ್ಕಳ ಪೇರೆಂಟ್ಸ್ನ ಪರವಾಗಿ, ಅದೇ ರೀತಿ ವಿಶೇಷ ಶಾಲೆಗಳ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ನಾವು ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇರುವಂಥದ್ದು ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸುತ್ತಿರುವಂತಹ ಸೊಲ್ಲಿನತೆ ಹರಿವು ಕಾರ್ಯಕ್ರಮದ ಈ ಸಂಚಿಕೆಯನ್ನು ಮುಕ್ತಾಯಿಸಲಿಕ್ಕೆ ಬಂದಿದ್ದೇವೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಶಾಲೆಯ ಜೊತೆ ನಾನು ಬರಲಿಕ್ಕಿದ್ದೇನೆ. ಸೊ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.